Praise the Lord. Praise God. It is a great privilege to serve Him. ಆತನ್ನು ಸೇವಿಸುವುದು ದೊಡ್ಡ ಭಾಗ್ಯವಾಗಿದೆ. Hallelujah. Hallelujah. Because He is a big one. ಯಾಕಂದರೆ ಆತನು ದೊಡ್ಡ ಆತನು. He is a great one. ಆತನು ದೊಡ್ಡ ಆಗಿರುವಂಥ ದೇವರು, ದೊಡ್ಡನಾದನು. He is all knowing one. ಆತನಿಗೆ ಎಲ್ಲವೂ ಕೂಡ ಬಲ್ಲಾತನಾಗಿರುವಂಥ ದೇವರು. Nothing is hid unto Him. ಆತನಿಂದ ಯಾವುದು ಕೂಡ ಬಚ್ಚಿಸಲ್ಪಟ್ಟಿರುವಂಥ ವಿಷಯ ಯಾವುದು ಇಲ್ಲ. Hallelujah. Hallelujah. I tell you, serving Him is a better. ನಾನು ಹೇಳ್ತೇನೆ, ಆತನ್ನು ಸೇವಿಸುವುದು ಉತ್ತಮವಾದದ್ದು. Those who serve Him, they are blessed. ಯಾರು ಆತನ್ನು ಸೇವಿಸ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ. Hallelujah. Hallelujah. He is so good in our lives. ಆತನು ಬಹಳಷ್ಟು ನಮ್ಮ ಜೀವನದಲ್ಲಿ ಒಳ್ಳೆಯವನಾಗಿದ್ದಾನೆ. He is so compassionate. ಆತನು ಕನಿಕರ ಉಳ್ಳುವಂತ ತಂದೆ. He is so loving. ಆತನು ಬಹಳಷ್ಟು ಪ್ರೀತಿ ಮಾಡುವ ಆತನು. If you serve Him, you are blessed. ನೀವು ಆತನ್ನು ಸೇವಿಸುವಾಗ ನೀನು ಆಶೀರ್ವದಿಸಲ್ಪಡ್ತಿ. If you serve Him, you will be protected. ನೀವು ಆತನ್ನು ಸೇವಿಸುವಾಗ ನೀವು ಭದ್ರ ಮಾಡಲ್ಪಡ್ತಿ. If you serve Him, you will be prospered. ನೀವು ಆತನ್ನು ಸೇವಿಸುವಾಗ ನೀವು ಅಭಿವೃದ್ಧಿ ಹೊಂದುತ್ತೀರಿ. Hallelujah. Hallelujah. It's so great. ಅದು ದೊಡ್ಡವಾಗಿರುವಂಥ ವಿಷಯ. Tell to one another that serve Him is better. ಹೇಳ್ರಿ ಇತರರಿಗೆ ಆತನ್ನು ಸೇವಿಸುವುದು ಉತ್ತಮವಾದದ್ದು, ಒಳ್ಳೆಯದು. Amen. Amen. Hallelujah. Hallelujah. How many are serving Him? ಎಷ್ಟು ಜನರು ಆತನ್ನು ಸೇವಿಸ್ತಾ ಇದ್ದಾರೆ? Amen. If you serve Him, I tell you, you are best person in this world. ನಾನು ಹೇಳ್ತೀನಿ, ನೀವು ಆತನ್ನು ಸೇವಿಸುವಾಗ ಈ ಲೋಕದಲ್ಲೇ ನೀವು ಉತ್ತಮವಾಗಿರುವಂಥ ವ್ಯಕ್ತಿಯಾಗಿರ್ತಿ. I tell you, you are wise person. ನಾನು ಹೇಳ್ತೇನೆ, ನೀವು ಜ್ಞಾನವುಳ್ಳವರು, ಆತನ್ನು ಸೇವಿಸುವವರು. Hallelujah. Hallelujah. Today I want to share with you, if you want to increase glory in your life, talk wisdom. ಇದನ್ನ ಸಭಾಪಾಲಕರು ನಿಮ್ಮ ಜೀವನದಲ್ಲಿ ಮಹಿಮೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕಂದ್ರೆ ಆತನ ಜ್ಞಾನವನ್ನು ಮಾತನಾಡು ಅಂತ ಹೇಳುವಂಥ ಸಂದೇಶವನ್ನು How ಸಾರ್ತಾರೆ. many want to increase glory in your life? ಎಷ್ಟು ಜನರು ನಿಮ್ಮ ಜೀವನದಲ್ಲಿ ಆತನ ಮಹಿಮೆಯನ್ನು ಹೆಚ್ಚಿಸಿಕೊಳ್ಳಬೇಕಂತ ಇಷ್ಟಪಡ್ತಾ ಇದ್ದಾರೆ? Amen. ಆಮೆನ್. Talk wisdom. ಅಂತವರು ಜ್ಞಾನವನ್ನು ಮಾತನಾಡ್ರಿ. That means ಅದನ್ನ ಅರ್ಥ talk in tongues. ಅದನ್ನ ಅರ್ಥ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. Hallelujah. Hallelujah. Our wisdom talk is speaking in tongues. ನಮ್ಮ ಜ್ಞಾನವು ಏನಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು. Many people think that speaking our own language is English, Kannada, Telugu, like that. No. Our own language is tongues. ನಾವು ಬಹಳ ಜನರು ಏನು ಅನ್ಕೋತೀವಿ ಅಂದರೆ, ವಿಶ್ವಾಸಿಗಳಾಗಿದ್ದಾಗಲೂ ಕೂಡ ನಮ್ಮ ಸ್ವಂತ ಭಾಷೆಗಳು ಆಂಗ್ಲ ಭಾಷೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತಮಿಳ್ ಆ ರೀತಿಯಲ್ಲಿ ಅನ್ಕೋತೀವಿ. ಆದರೆ ನಾವು ದೇವರು ಕೊಟ್ಟಿರುವಂಥ ನಮ್ಮ ಸ್ವಂತ ಭಾಷೆ ಏನಂದರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು. Hallelujah. Hallelujah. Our tongue is different, heavenly tongue. ನಮ್ಮ ಭಾಷೆನೇ ಬೇರು, ಅದು ಪರಲೋಕದ ಭಾಷೆ ಆಗಿದೆ. This language will go off. ಈ ನಮ್ಮ ಶಾರೀರಿಕವಾಗಿರುವಂಥ ಲೋಕದಲ್ಲಿ ಹುಟ್ಟಿರುವಂಥ ಭಾಷೆ ಹೋಗಿಬಿಡ್ತದೆಲ್ಲ. But if you go to heaven, you speak in tongues. ನೀವು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಅನ್ಯ ಭಾಷೆಗಳಲ್ಲೇ ಮಾತನಾಡ್ತೀರಿ. Maybe English may be international language. ಅದು ಆಂಗ್ಲ ಭಾಷೆ ಅಂತರ್ಜಾತೀಯ ಭಾಷೆ ಆಗಿರ್ಬೋದು ಈ ಲೋಕ ಪ್ರಕಾರವಾಗಿ. But this is heavenly language. ಆದರೆ ಈ ಒಂದು ಅನ್ಯ ಭಾಷೆಗಳು ಅಂತದ್ದು ಪರಲೋಕದ ಭಾಷೆ ಆಗಿದೆ. If you want to increase glory in your life, speak in tongues. ನೀನು ನಿನ್ನ ಜೀವನದಲ್ಲಿ ಮಹಿಮೆಯನ್ನು ಹೆಚ್ಚುಪಡಿಸಿಕೊಳ್ಳಬೇಕಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ. Hallelujah. Hallelujah. We have come from Nigeria, ನಾವು ಲೇಗೋಸ್ ಪ್ರದೇಶದಿಂದ, ನೈಜೀರಿಯಾ ದೇಶದಿಂದ ನಾವು ಹಿಂತಿರುಗಿ ಬಂದಿದ್ದೇವೆ. nearly more than 7,500 miles, means that is 12,000 kilometers we traveled one way. ಒಂದು ಸತಿ 12,500 ಕಿಲೋಮೀಟರ್ಗಳ ಪ್ರಯಾಣ ಆಗಿದೆ. ಮತ್ತು ಇಲ್ಲಿಂದ ಕೌಂಟ್ ಮಾಡಿಲ್ಲ, ಹೈದರಾಬಾದಿಂದ ಕೌಂಟ್ ಮಾಡಿದೆ. So this is a very long journey. ಇದು ಬಹಳಷ್ಟು ದೂರ ಪ್ರಯಾಣ, ಹೈದರಾಬಾದಿಂದ ಪ್ರಯಾಣ ಲೆಕ್ಕ ಮಾಡಿದ್ದಾರೆ. God given grace to go there and attend that conference and come back. ದೇವರು ಅಲ್ಲಿ ಹೋಗಿ ಆ ಕಾನ್ಫರೆನ್ಸ್ ಕೂಟಕ್ಕೆ ಹಾಜರಾಗಿ ಮತ್ತೆ ಹಿಂತಿರುಗಿ ಬರುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. I thank God for God provided everything what we need. ನಮಗೆ ಬೇಕಾಗಿರುವಂತ ಎಲ್ಲ ವಿಷಯಗಳನ್ನು ದೇವರು ಒದಗಿಸಿದ್ದಾನೆ, ಅದಕ್ಕಾಗಿ ದೇವರಿಗೆ ವಂದಿಸುತ್ತೇನೆ. We never went to see sightseeing. ನಾವು ಅಲ್ಲಿ ಏನೋ ಪ್ರದೇಶಗಳು ನೋಡಬೇಕಂತ ಹೋಗಲಿಲ್ಲ. We went to
attend that conference. That's ನಾವು all. ದೇವರ ಸಹವಾಸದಲ್ಲಿ ಅಲ್ಲಿರುವಂಥ ಬೋಧನೆ ಅಂದರೆ ಅಲ್ಲಿ ಕೂಟಕ್ಕೆ ಹೋಗಿದ್ದೇವೆ. Hallelujah. ಹಲ್ಲೆಲೂಯಾ. That is a very big place. ಅದು ಬಹಳ ದೊಡ್ಡ ಪ್ರದೇಶವಾಗಿದೆ. Pastor Chris love world is nearly this more than this hatti. That place he owned his ministries. ಪಾಸ್ಟರ್ ಸೇವೆ ಆ ಒಂದು ಲವ್ ವರ್ಲ್ಡ್ ಅನ್ನುವಂಥ ಆತನ ಪ್ರಪಂಚವೇ ಬೇರೆ. ಒಂದು ಹಟ್ಟಿ ಪ್ರದೇಶವೆಷ್ಟಿದೋ ಆ ನೈಜೀರಿಯಾ ಲೇಗೋಸ್ ಪಟ್ಟಣದಲ್ಲಿ ಸಪ್ರೇಟ್ ಇತ್ತಂದು ಹಂಗ ಇದೆ. ಆ ಒಂದು ಪರಿಚರಣೆ ಹಂಗಿದೆ. He built very big lodge. ಅದನ್ನು ಬಹಳಷ್ಟು ದೊಡ್ಡ ಲಾಡ್ಜ್ ಅನ್ನು ಕೂಡ ಅಲ್ಲಿ ಕಟ್ಟಿಸಿದ್ದಾರೆ. More than 500 rooms, executive rooms he built. ಎಕ್ಸಿಕ್ಯೂಟಿವ್ ರೂಮ್ಸ್ 500 ಮೇಲೆ ಕಟ್ಟಿಸಿದ್ದಾರೆ. Very big one. ಅದು ಬಹಳಷ್ಟು ದೊಡ್ಡದಾಗಿದೆ. ಆ ಲವ್ ವರ್ಲ್ಡ್ ಅನ್ನುವಂಥ ಈಗ ಆ ಪ್ರದೇಶಕ್ಕೆ ಲವ್ ವರ್ಲ್ಡ್ ಅಂತ ಇಟ್ಟಿದ್ದಾರೆ ಪಾಸ್ಟರ್ ಅವರು. Hallelujah. ಹಲ್ಲೆಲೂಯಾ. To stay back there and have food, we spend for each person 70,000 rupees for 7 days. ಅಲ್ಲಿ ಇದ್ದುಕೊಂಡು ಅಲ್ಲಿ ಊಟ, ಅಲ್ಲಿ ವಸತಿಗೆ, ಸವಲತ್ತಿಗೆ, ಲಾಡ್ಜ್ಗೆ ಒಬ್ಬರಲ್ಲಿ 70,000 ಪೇ ಮಾಡಬೇಕು. So God given grace to stay 70,000 there. ದೇವರು ಅಲ್ಲಿ ಇರುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. We have seen live miracles. ನಾವು ಅಲ್ಲಿ ಸಜೀವವಾಗಿರುವಂಥ ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದ್ದೇವೆ. People not able to sit, not able to stand, not able to walk. ಅವರು ನಡೆಯುವುದಕ್ಕೆ, ಕೂಡುವುದಕ್ಕೆ ಆಗದೇ ಇರುವಂಥ ಜನರು ನಡೆದಿದ್ದಾರೆ. They bring in a structure. ಅವ್ರನ್ನು ಆ ಸ್ಟ್ರಕ್ಚರ್ಸ್ ಅಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. Make them to sleep. ಅವರು ಅಲ್ಲೇ ಮಲ್ಕೊಂಡಿರುವಂಥವರು ಹಾಸಿಗೆ ಮೇಲೆ. But when pastor comes, rise up, they will rise up. ಆದರೆ ಪಾಸ್ಟರ್ ಬಂದು ರೈಸ್ ಅಪ್ ಅಂತ ಹೇಳುವಾಗಲೇ ಎದ್ದಲ್ರಿ ದೇವರು ಗುಣಪಡಿಸಿದಾಗ ಎದ್ದು ಓಡ್ತಾ ಇದ್ದರು. But everybody cannot go there for prayer. ಆದರೆ ಎಲ್ಲರೂ ಕೂಡ ಆ ಪ್ರಾರ್ಥನೆಗೆ ಎಲ್ಲರೂ ಹೋಗುವುದಕ್ಕೆ ಆಗುವುದಿಲ್ಲ. Those who want to be healed, they will give the 14 days training. ಯಾರು ಗುಣ ಹೊಂದಬೇಕೋ ಅಲ್ಲಿ 14 ದಿನ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅವರಿಗೆ. ಅಂದರೆ ಕ್ಲಾಸ್ ಹೇಳ್ತಾರೆ ವಾಕ್ಯಗಳಿಂದ. They will teach God's word. ದೇವರ ವಾಕ್ಯವನ್ನು ಹೇಗೆ ನಾವು ಸ್ವಸ್ಥತೆ ಪಡೆದುಕೊಳ್ಳಿ ಎಲ್ಲ ಕೂಡ ಬೋಧನೆ ಮಾಡ್ತಾರೆ. They will teach 14 days how to receive healing. ಸ್ವಸ್ಥತೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನುವಂಥ ಬೋಧನೆ ಕೂಡ ಅಲ್ಲಿ ಕೊಡ್ತಾರೆ. They teach salvation. ರಕ್ಷಣೆ ಬಗ್ಗೆ ಹೇಳುತ್ತಾರೆ. They will tell about eternal life. ನಿತ್ಯ ಜೀವದ ಕುರಿತು ಹೇಳುತ್ತಾರೆ. How to receive, how to increase your faith, how to receive healing. ಸ್ವಸ್ಥತೆಗಾಗಿ ಬಂದಿದ್ದವರ ವಿಶ್ವಾಸವು ಹೆಂಗೆ ಏರಿಸಿಕೊಂಡು ಹೆಂಗ ಆ ಒಂದು ಗುಣವನ್ನು ಪಡೆದುಕೊಳ್ಳಬೇಕು 14 ದಿನ ಅವರು ಬೋಧನೆ ಮಾಡುತ್ತಾರೆ. In 14 days, if you are not interested, even you attended also, not have faith, they don't allow to go there for prayer. ಒಂದು ವೇಳೆ 14 ದಿವಸ ನೀನು ಆ ಒಂದು ಹೀಲಿಂಗ್ ಬೇರೆ ಇದೆ ಸ್ಕೂಲ್, ಅದಕ್ಕೆ ಅಟೆಂಡ್ ಆಗಿಲ್ಲ ಅಂದರೆ, ಅಟೆಂಡ್ ಆಗಿ ಕೂಡ ನೀನು ಅಷ್ಟು ವಿಶ್ವಾಸ ಇಲ್ಲ ನಿನಗೆ ಅಂದರೆ ಅಲ್ಲಿ ನಿಲ್ಲಿಸೋದಿಲ್ಲ ಸ್ವಸ್ಥತೆ ಸಮಯದಲ್ಲಿ. They will come to know that if you have faith or not. ಅವರು ಕಂಡಿಡ್ತಾರೆ ನಿನಗೂ ನಂಬಿಕೆ ಇದೇನಾ ಸ್ವಸ್ಥತೆ ಪಡೆದುಕೊಳ್ಳುವುದಕ್ಕೆ ಇಲ್ಲನಾ ಎಂದು. ಅಟೆಂಡ್ ಆಗಿದ್ರು ಕೂಡ ಕೆಲವರು ನಂಬಿಕೆ ಇಲ್ಲ ಅಂದರೆ ಅವ್ರನ್ನು ಅಲ್ಲಿ ನಿಲ್ಲಿಸುವುದಿಲ್ಲ ಲೈವ್ ಮಿರಕಲ್ದಲ್ಲಿ. Even Jesus also, when he saw their unbelief, not able to heal that place, in that place. ಯೇಸು ಕ್ರಿಸ್ತನು ಕೂಡ ಈ ಭೂಮಿ ಮೇಲೆ ಬಂದಾಗ ಅವರ ಅವಿಶ್ವಾಸವನ್ನು ನೋಡಿ ಕೆಲವರನ್ನು ಗುಣಪಡಿಸಲಿಲ್ಲ. So that's what I tell you. So don't think that everybody who goes there will be get healed. ಅದಕ್ಕಾಗಿ ನೀವು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಅಲ್ಲಿಗೆ ಯಾರ್ಯಾರು ಹೋಗ್ತಾರೋ ಎಲ್ಲರೂ ಗುಣ ಹೊಂದುತ್ತಾರಂತಲ್ಲ. But those who have faith, everybody be healed. ಯಾರು ಅಲ್ಲಿಗೆ ಹೋಗಿ ಅವ್ರ ಬೋಧನೆ ತೆಗೆದುಕೊಂಡು ವಿಶ್ವಾಸದಿಂದ ಸ್ವೀಕರಿಸಿಕೊಳ್ತಾರೋ ಅವರಿಗೆ ಅಲ್ಲಿ ಗುಣ ಪ್ರತ್ಯಕ್ಷವಾಗುತ್ತದೆ. I tell you, when we went there, lot of things we learned. We have to learn more. I came to know that. ಅಲ್ಲಿಗೆ ಹೋಗಿದ್ದಾಗ ಬಹಳಷ್ಟು ವಿಷಯಗಳು ನಾವು ಕಲಿತಿದ್ದೀವಿ. ಇನ್ನೂ ಕಲಿಯಬೇಕಾಗಿರುವಂಥ ವಿಷಯಗಳು ಬಹಳಷ್ಟಿದೆ. Because spiritual things are very lot. ಯಾಕಂದ್ರೆ ಆತ್ಮೀಯ ವಿಷಯಗಳು ಬಹಳಷ್ಟು ಇದೆ. ಆ ಆತ್ಮೀಯ ವಿಷಯಗಳು ಬಹಳಷ್ಟು ಕಲಿಯಬೇಕಾಗಿದೆ. Our prayers must be changed. ನಮ್ಮ ಪ್ರಾರ್ಥನೆಗಳು ಬದಲಾಯಿಸಲ್ಪಡಬೇಕು. Our talk must be changed. ನಮ್ಮ ಮಾತುಗಳು ಬದಲಾಯಿಸಲ್ಪಡಬೇಕು. Our thinking must be changed. ನಮ್ಮ ಯೋಜನೆಗಳು ಬದಲಾಯಿಸಲ್ಪಡಬೇಕು. Then only God will move through us. ಅವಾಗ ಮಾತ್ರನೇ ದೇವರು ನಮ್ಮ ಜೀವನಗಳಿಂದ ಚಲಿಸುತ್ತಾರೆ.
Religion cannot help you anything. ಧರ್ಮವು ಏನು ಕೂಡ ನಮ್ಗೆ ಸಹಾಯ ಮಾಡುವುದಿಲ್ಲ. I tell you, if you dedicate and live for Jesus, ನಾನು ಹೇಳುತ್ತೇನೆ, ನೀನು ದೇವರಿಗೆ ಒಪ್ಪಿಸಿಕೊಂಡು ಸಮರ್ಪಿಸಿಕೊಂಡಿರುವಾಗ ದೇವರಕ್ಕಾಗಿ ಜೀವಿಸು, ಯೇಸುವಿಗಾಗಿ. otherwise your life will be wasted. ಇಲ್ಲದಿದ್ರೆ ನಿನ್ನ ಜೀವನವೇ ವ್ಯರ್ಥವಾಗಿರುತ್ತದೆ. Don't satisfy yourself in this world. ಈ ಲೋಕದಲ್ಲೇ ನೀನು ತೃಪ್ತಿಪಡಿಸಿಕೊಳ್ಳಬೇಡ. Serving world, serving God is not good enough. ಆ ಒಂದು ಲೋಕವನ್ನು ಒಂದು ಕಡೆ ಸೇವಿಸ್ಕೊಂತ ದೇವರನ್ನು ಸೇವಿಸ್ತೀನಿ ಅಂತ ಹೇಳುದು ಅದು ಸಾಕಾಗುವುದಿಲ್ಲ. Decide to serve him and live for him. ಆತನ್ನು ಸೇವಿಸುತ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಆತನಕ್ಕಾಗಿ ಜೀವಿಸಿರಿ. One more thing we have to learn, we shouldn't allow sickness in our body. ಎರಡನೇ ವಿಷಯ ನಾವು ಕಲಿತಿದ್ದೇನೆಂದ್ರೆ, ಅನಾರೋಗ್ಯವನ್ನು ನಮ್ಮ ಶರೀರದಲ್ಲಿ ನಾವು ಅನುಮತಿ ಕೊಡಬಾರದು. It is our responsibility. ಅದು ನಮ್ಮ ಬಾಧ್ಯತೆ ಅಂತ ಹೇಳಿದ್ದಾರೆ. We shouldn't allow sickness. ಅನಾರೋಗ್ಯವನ್ನು ನಮಗೆ ಏನೇನು ಕಾಣಿಸಿರುವ ನಾವು ಅದನ್ನು ಅನುಮತಿ ಕೊಡಬಾರದು. It is not God allowing sickness in you. ಅನಾರೋಗ್ಯವನ್ನು ದೇವರು ಅಲ್ಲಿ ಅನುಮತಿ ಕೊಡ್ತಾ ಇಲ್ಲ ನಿನ್ನ ಶರೀರದಲ್ಲಿ. You shouldn't allow. ನೀನು ಅದನ್ನು ಅನುಮತಿಸಬಾರದು. ವೈರಿ ಕೊಡುವಾಗ You are the boss over your body. ನಿನ್ನ ಶರೀರದ ಮೇಲೆ ನೀನೇ ಯಜಮಾನನು. You have all rights in your body. ನಿನ್ನ ಶರೀರದ ಮೇಲೆ ನಿನಗೆ ಎಲ್ಲ ಹಕ್ಕಿದೆ. So allowing sickness or not allowing sickness, it is depend on you. ಅದು ನೀನು ಅನಾರೋಗ್ಯವನ್ನು ಸ್ವೀಕರಿಸಬೇಕಾ, ಅಲೋವ್ ಮಾಡಬೇಕಾ, ಇಲ್ಲ ಅನ್ನುವಂಥದ್ದು ನಿನಗೆ ಸಂಬಂಧಿಸಲ್ಪಟ್ಟಿದೆ. Living in prosperity or not living in prosperity, that is yours. ಅಭಿವೃದ್ಧಿಯಲ್ಲಿ ನಡೆಯಬೇಕಾ, ಅಭಿವೃದ್ಧಿಯಲ್ಲಿ ಬೇಡ ಅನ್ನೋದು ಕೂಡ ನಿನಗೆ ಚಾಯ್ಸ್ ಎಲ್ಲ. That is your choice. ಅದು ನಿಮ್ಮ ಸ್ವಂತ ಆರಿಸಿಕೆ. But God made everything beautiful in your life. ಆದರೆ ದೇವರು ಆಗಲೇ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸುಂದರವಾಗಿ ಮಾಡಿದ್ದಾರೆ. Through Lord Jesus Christ. ಯೇಸು ಕ್ರಿಸ್ತನಿಂದ ದೇವರು ನಮಗೂ ಎಲ್ಲವನ್ನು ಕೂಡ ಸುಂದರವಾಗಿ ಸುಂದರತನಿಟ್ಟಿದ್ದಾರೆ ಒಳಗಡೆ. But it is your choice, live in health. ಆದರೆ ಆರೋಗ್ಯದಲ್ಲಿ ಜೀವಿಸುವುದು ಅನ್ನುವಂಥದ್ದು ನಿನ್ನ ಆರಿಸುವಿಕೆ ಮೇಲೆ ಆಧಾರಪಟ್ಟಿದೆ. It is your choice, lives in prosperity. ಅಭಿವೃದ್ಧಿಯಲ್ಲಿ ಜೀವಿಸಬೇಕನ್ನುವಂಥದ್ದು ಕೂಡ ನಿನ್ನ ಆರಿಸಿಕೆ. It is your choice to be healthy. ಆರೋಗ್ಯಕರವಾಗಿರುವುದು ಎಲ್ಲ ನಮಗೆ ದೇವರು ಕೊಟ್ಟಿರುವಂತ ಆರಿಸುವಿಕೆ. It is your choice to be blessing to others. ಇತರರಿಗೆ ಆಸ್ತಿಕರವಾಗಿರಬೇಕು ಅನ್ನುವಂಥದ್ದು ಕೂಡ ನೀನು ಆರಿಸಿಕೊಳ್ಳುವಂತ ವಿಷಯ. Hallelujah. Hallelujah. Are you listening what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Jesus Christ already helped you in everything. ಯೇಸು ಕ್ರಿಸ್ತನು ಆಗಲೇ ಎಲ್ಲ ವಿಷಯಗಳಿಗೂ ನಮಗೆ ಸಹಾಯ ಮಾಡಿ ಇಟ್ಟಿದ್ದಾರೆ. We are in the end of this world. ಈ ಪ್ರಪಂಚವು ಮುಕ್ತಾಯಕ್ಕೆ ನಾವು ಕೊನೆ ಸ್ಥಿತಿಗೆ ಬಂದಿದ್ದೇವೆ. Matthew 24:14 says. ಮತ್ತೆ 24:14 ಹೇಳುತ್ತದೆ. Jesus said here, ಇಲ್ಲಿ ಯೇಸು ಹೇಳಿದ್ದಾರೆ, this gospel of the kingdom of shall be preached in all the world. ಈ ಒಂದು ಸುವಾರ್ತೆ ಪ್ರಪಂಚದ ಎಲ್ಲಾ ಕಡೆ ಸಾರಲ್ಪಡಬೇಕು. For a witness unto all nations. ಎಲ್ಲಾ ಕಡೆ ಸುವಾರ್ತೆ ಸಾರಲ್ಪಡಬೇಕು. Then shall the end come. ಆಗ ಅಂತ್ಯವು ಬರುತ್ತದೆ. Here we have to understand the scripture. ಇಲ್ಲಿ ನಾವು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. This gospel of the kingdom of God shall be preached in all the world for a witness unto all nations. ಎಲ್ಲಾ ದೇಶಗಳಲ್ಲಿ ಪ್ರಪಂಚವೆಲ್ಲ ಕೂಡ ಯೇಸು ಕ್ರಿಸ್ತನನ್ನು ಸಾರಬೇಕು. ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡಬೇಕು, ಸಾಕ್ಷಿಗಳಾಗಿ ಹೇಳಬೇಕು. I used to think that the gospel should be preached for every individual person. ಸಭಾಪಾಲಕರು ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ, ಸುವಾರ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಮುಟ್ಟಲ್ಪಡಬೇಕು, ತಲುಪಿಸಲ್ಪಡಬೇಕು ಅನ್ಕೊಂಡಿದ್ದಾರೆ. Not like that it is written. ಆದರೆ ಅಲ್ಲಿ ಆ ರೀತಿಯಲ್ಲಿಲ್ಲ. This gospel of the kingdom of God shall be preached in all the world for a witness unto nation, all nations. ಎಲ್ಲಾ ದೇಶಗಳಲ್ಲಿ ದೇವರು ಆ ಸುವಾರ್ತೆಯನ್ನು ಪ್ರಕಟಿಸುವಂತೆ ಸಾಕ್ಷಿಗಳಾಗಿ ಕೆಲವನ್ನು ಕಲಿಸುತ್ತಾರೆ ಎಲ್ಲ ಕಡೆ ದೇಶಗಳಿಗೆ. Already gospel witness in all nations. ಎಲ್ಲಾ ದೇಶಗಳಲ್ಲಿ ಈಗಲೇ ಯೇಸು ಕ್ರಿಸ್ತನ ಸುವಾರ್ತೆ ದೇಶಗಳಲ್ಲಿ ಪ್ರಕಟಿಸಲ್ಪಟ್ಟಿದೆ. Bible says, Jesus said, then shall come. ಯೇಸು ಹೇಳಿದ್ದಾರೆ, ಆಗ ಎಲ್ಲ ಕಡೆ ದೇಶಗಳಿಗೆ ಯೇಸು ಯಾರು ಅಂತ ಒಂದು ಅದು ಸುವಾರ್ತೆ ಯೇಸುವಿನ ಕುರಿತು ಸಾರಲ್ಪಟ್ಟಿದ್ದಾಗ ಆ ಒಂದು ಅಂತ್ಯವು ಬರುತ್ತದೆ ಎಂದು. Amen.
ಆಮೆನ್. That means we are near to end of this world. ಅದನ್ನ ಅರ್ಥ ಏನಂದ್ರೆ ನಾವು ಈ ಪ್ರಪಂಚ ಲೋಕವು ಮುಕ್ತಾಯಕ್ಕೆ ಅಂತ್ಯಕ್ಕೆ ಬಂದಿದ್ದೇವೆ ನಾವು. Hallelujah. ಹಲ್ಲೆಲೂಯಾ. Then 15th word said, 15ನೇ ವಚನ ಹೇಳುತ್ತದೆ, when ye shall see the abomination of desolation spoken by the prophet Daniel in the holy place. ಪರಿಶುದ್ಧ ಸ್ಥಳದಲ್ಲಿ ದಾನಿಯೇಲನು ಪ್ರವಚಿಸಿರುವಂತ ಪ್ರವಚನ ಪ್ರಕಾರವಾಗಿ ಅಪರಿಶುದ್ಧವಾಗಿರುವಂತ ವಸ್ತುವನ್ನು ಪರಿಶುದ್ಧ ಆಲಯದಲ್ಲಿ ನೋಡುವಾಗ. So this what Jesus said after immediately when gospel preached to all nations, the end will come. Then immediately he spoke that you shall see the abomination of desolation in holy place. ಯೇಸು ಇಲ್ಲಿ ಹೇಳಿದೇನೆಂದ್ರೆ, ನೀವು ಸುವಾರ್ತೆ ಎಲ್ಲಾ ದೇಶಗಳಿಗೆ ಅದು ಮುಟ್ಟಲ್ಪಡುತ್ತದೆ, ತಲುಪಿಸಲ್ಪಡುತ್ತದೆ. ತಕ್ಷಣವೇ ಯೇಸು ಹೇಳಿರುವಂಥ ಮಾತೇನೆಂದರೆ, ನೆಕ್ಸ್ಟ್ ಪರಿಶುದ್ಧ ಸ್ಥಳದಲ್ಲಿ ಆ ಒಂದು ಅಸಹ್ಯವಾಗಿರುವಂಥ ವಸ್ತು ವಿಷಯವು ಕಾಣಿಸಲ್ಪಡುತ್ತದೆ ಎಂದು. Amen. Then 16th word said, 16ನೇ ವಚನ ಹೇಳುತ್ತದೆ, which will be in Judea flee into mountains. ಆ ಸಮಯದಲ್ಲಿ ಯೂದೆಯ ಪ್ರದೇಶದಲ್ಲಿರುವಂಥವರೆಲ್ಲರೂ ಕೂಡ ಆ ಒಂದು ಪರ್ವತ ಗುಡ್ಡದ ಕೆಳಗೆ ಹೋಗಿ ಬಚ್ಚಿಡಿಕೊಳ್ಳಬೇಕೆಂದು. 15th and 16th words talk about tribulation. 15, 16 ವಚನಗಳು ಆ ಒಂದು ಶ್ರಮ ಕಾಲದ ಕುರಿತು ಬರೆಯಲ್ಪಟ್ಟಿದೆ. 14th words talk about now which we are living. ಈಗ 14ನೇ ವಚನ ಈಗ ಜೀವಿಸುವಂತ ನಮ್ಮ ಸಮಯಕ್ಕೆ ಇದು ಈ ಸಮಯದಲ್ಲಿ ಆಗುವಂತ ವಿಷಯಕ್ಕೆ ಬರೆಯಲ್ಪಟ್ಟಿದೆ. Hallelujah. Very next will come tribulation. ನಾವು ಆ ಒಂದು ಸುವಾರ್ತೆ ಎಲ್ಲ ದೇಶಗಳಲ್ಲಿ ತಲುಪಿಸಲ್ಪಡುವಾಗ, ಅಂದ್ರೆ ಒಬ್ಬೊಬ್ಬರಿಗೆಲ್ಲ ಆ ದೇಶಕ್ಕೆ ಮುಟ್ಟಲ್ಪಟ್ಟಿದೆ ಅಂತ ಜನರಿಗೆ ಕೆಲವರಿಗೆ ಹೇಳಿರುವಾಗ ಆಯ್ತು, ಅಂತ್ಯವು ಬರುತ್ತದೆ. Amen. Amen. Hallelujah. Hallelujah. That's what we have to reach out the places. ಅದಕ್ಕಾಗಿ ನಾವು ಸ್ಥಳಗಳನ್ನು ನಾವು ಹೋಗಿ ಎಲ್ಲರಿಗೆ ಸಾರಬೇಕು, ಪ್ರದೇಶಗಳಿಗೆ ಹೋಗಿ. We have to preach the gospel to whomever we meet. ನಾವು ಯಾರನ್ನು ಭೇಟಿ ಆಗ್ತೀವೋ ಅವರಿಗೆ ಕೂಡ ಸುವಾರ್ತೆ ಸಾರಬೇಕು. We must save the souls. ನಾವು ಜನರನ್ನು ಆತ್ಮಗಳನ್ನು ರಕ್ಷಿಸಬೇಕು. 1 Corinthians 2nd chapter 6th verse. ಮೊದಲನೇ ಕೊರಿಂಥಿ 2ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, Paul said here, ಪೌಲನಿಲ್ಲಿ ಹೇಳುತ್ತಾ ಇದ್ದಾರೆ, we speak wisdom among them that are perfect. ನಾವು ಪರಿಪೂರ್ಣವಾಗಿರುವಂತ ಜ್ಞಾನವನ್ನು ಮಾತನಾಡ್ತಾ ಇದ್ದೇವೆ. Here those who are we are saving, those who are perfect, we speak wisdom unto them. ಯಾರು ಪರಿಪೂರ್ಣರಂತ ಎನಿಸಲ್ಪಡ್ತಾರೆ ಅವರಿಗೆ ನಾವು ಜ್ಞಾನವನ್ನು ಮಾತನಾಡ್ತಾ ಇದ್ದೇವೆ. Not the wisdom of this world, ಈ ಲೋಕದ ಜ್ಞಾನವಲ್ಲ ಅದು. not the princes of this world. ಈ ಲೋಕದ ಅಧಿಪತಿಗಳ ಜ್ಞಾನವಲ್ಲ ಅದು. Their wisdom is put to nothing. ಅವರ ಲೋಕದ ಅಧಿಪತಿಗಳ ಜ್ಞಾನವು ಏನು ಇಲ್ಲ ಅದು. But we speak the wisdom. ಆದ್ರೆ ನಾವು ಜ್ಞಾನವನ್ನು ಮಾತನಾಡುತ್ತೇವೆ. What we are speaking? ಏನು ಮಾತನಾಡ್ತಾ ಇದ್ದೇವೆ? Wisdom. ಜ್ಞಾನವನ್ನು ಮಾತನಾಡ್ತಾ ಇದ್ದೇವೆ. Wisdom means ಜ್ಞಾನವಂದ್ರೆ our language. ನಮ್ಮ ಭಾಷೆ. Hallelujah. Hallelujah. That means speak in tongues. ಅದನ್ನು ಅರ್ಥ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು. The more you speak in tongues, the more wisdom of God manifests in you. ಹೆಚ್ಚಾಗಿ ನೀನು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ದೇವರ ಜ್ಞಾನವು ನಿನ್ನಲ್ಲಿ ಹೆಚ್ಚಿಸಲ್ಪಡುತ್ತದೆ. Amen. Amen. How many want to be wise? ಎಷ್ಟು ಜನರು ಜ್ಞಾನವುಳ್ಳವರಾಗಿರಬೇಕಂತ ಇಷ್ಟಪಡ್ತಾ ಇದ್ದೀರಿ? If you want to be wise, more to speak in tongues. ಜ್ಞಾನವುಳ್ಳವರಾಗಿ ನೀವು ಜೀವಿಸುವುದಕ್ಕೆ ಇರಬೇಕಂದ್ರೆ ನೀವು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. Hallelujah. Hallelujah. The more you speak in tongues, ಹೆಚ್ಚಾಗಿ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ greater glory you see in your life. ನಿನ್ನ ಜೀವನದಲ್ಲಿ ದೊಡ್ಡ ಮಹಿಮೆಯನ್ನು ನೋಡ್ತೀಯ, ಉತ್ತಮವಾದ ಮಹಿಮೆಯನ್ನು. Hallelujah. Hallelujah. That's what speak in tongues. ಅದಕ್ಕಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. That is your own language. ಅದೇ ನಮ್ಮ ಸ್ವಂತ ಭಾಷೆ. That shows that whom you belong to. ಅದು ನೀನು ಯಾರಿಗೆ ಸಂಬಂಧಿಸಲ್ಪಟ್ಟಿದ್ದೋ ಅಂತ ತೋರಿಸ್ತದೆ. That shows us which country we belong to. ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡುವ ಆ ವಿಷಯವು ನಾವು ಯಾವ ದೇಶಕ್ಕೆ ಸಂಬಂಧಿಸಲ್ಪಟ್ಟಿದ್ದೋ ತೋರಿಸ್ತದೆ. We belong to Zion. ನಾವು ಸಿಯೋನ್ ಪ್ರದೇಶಕ್ಕೆ ಸಂಬಂಧಿಸಲ್ಪಟ್ಟಿದ್ದವರು. Hallelujah. Hallelujah. So we must speak our country language. ನಾವು ನಮ್ಮ ದೇಶದ ಭಾಷೆ ನಾವು ಮಾತನಾಡಬೇಕು. The more you speak, more glory of God manifests. ಹೆಚ್ಚಾಗಿ ನೀನು ಮಾತನಾಡುವಾಗ ಹೆಚ್ಚಾಗಿರುವಂತ ಮಹಿಮೆ ನಿನ್ನಲ್ಲಿ ಕಾಣಿಸುತ್ತದೆ. Amen. Amen. If you want to increase glory in your life, ನಿನ್ನ ಜೀವನದಲ್ಲಿ ಹೆಚ್ಚಾಗಿರುವಂತ ಮಹಿಮೆ ನೀನು ಹೆಚ್ಚುಪಡಿಸ್ಕೋಬೇಕಂದ್ರೆ you must speak in tongues. ನೀನು ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. Hallelujah. Hallelujah. If you want to increase
grace, ನಿನ್ನ ಜೀವನದಲ್ಲಿ ಕೃಪೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕಂದ್ರೆ meditate word of God ದೇವರ ವಾಕ್ಯವನ್ನು ನೀನು ಧ್ಯಾನಿಸಬೇಕು. in the knowledge of the Lord. ಕರ್ತನ ತಿಳುವಳಿಕೆಯನ್ನು ನೀವು ಧ್ಯಾನಿಸಬೇಕು. Hallelujah. ಹಲ್ಲೆಲೂಯಾ. To increase grace, we must read the word and meditate the word. ನೀನು ದೇವರ ಕೃಪೆಯನ್ನು ನಿನ್ನ ಜೀವನದಲ್ಲಿ ಹೆಚ್ಚು ಮಾಡ್ಕೋಬೇಕಂದ್ರೆ ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು. If you want to increase glory, I tell you, speak in unknown ಮಹಿಮೆಯನ್ನು tongues. ಹೆಚ್ಚು ಮಾಡ್ಕೋಬೇಕಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. Hallelujah. ಹಲ್ಲೆಲೂಯಾ. That's why I tell you, fellowship with the matured believers. ಅದಕ್ಕಾಗಿ ನಿನಗೂ ವಿಶ್ವಾಸದಲ್ಲಿ ಉನ್ನತ ಮಟ್ಟಕ್ಕೆ ಇರುವಂತ ವಿಶ್ವಾಸಿಗಳ ಸಂಗಡ ಸಹವಾಸ ಇರುವುದು ಬಹಳ ಪ್ರಾಮುಖ್ಯ. Then you will get right language. ಅವಾಗ ಮಾತ್ರ ನಿನಗೂ ಸರಿಯಾಗಿರುವಂತ ಭಾಷೆ ಬರುತ್ತದೆ. What language? ಯಾವ ಭಾಷೆ? Heavenly language. ಪರಲೋಕದ ಭಾಷೆ. Hallelujah. ಹಲ್ಲೆಲೂಯಾ. Otherwise you talk only rubbish. ಇಲ್ಲ ಅಂದ್ರೆ ನಿನ್ನ ಸ್ವಂತವಾಗಿ ನೀನು ಏನೇನೋ ಕೆಲಸಕ್ಕೆ ಬರ್ಲಾರ್ದಂಗ ಮಾತನಾಡ್ಕೊತಾ Check up your tongue. ನಿನ್ನ ಮಾತುಗಳನ್ನು ನೀನು ಚೆಕ್ ಮಾಡ್ಕೋ. Amen. ಆಮೆನ್. Then you will come to know that ಅವಾಗ ನಿನಗೂ ಗೊತ್ತಾಗುತ್ತದೆ whether that is right or wrong. ಅದು ನೀನು ಮಾತನಾಡೋದು ಸರಿಯಾ ಇಲ್ಲನಾ ಎಂದು. That's what you must have fellowship with the right matured people, then you will get right language. ನೀವು ಸರಿಯಾಗಿರುವಂತ ಆತ್ಮದಲ್ಲಿ ಬೆಳೆದಿರುವಂತವರ ವಿಶ್ವಾಸಿಗಳ ಸಹವಾಸದಲ್ಲಿರುವಾಗ ನಿನಗೂ ಸರಿಯಾದ ಭಾಷೆ ಬರುತ್ತದೆ. Hallelujah. ಹಲ್ಲೆಲೂಯಾ. Otherwise you talk all negative things. ಇಲ್ಲದಿದ್ರೆ ನೀನು ಎಲ್ಲ ಕೂಡ ನಕಾರವಾಗಿರುವಂತ ಮಾತುಗಳನ್ನು ಮಾತನಾಡ್ತಾ ಇರ್ತೀಯ. So if you talk negative, I tell you that words cannot help you. ನಕಾರವಾಗಿ ನೀನು ಮಾತನಾಡುವಾಗ ಆ ಮಾತುಗಳು ನಿನಗೂ ಸಹಾಯಕರವಾಗಿರುವುದಿಲ್ಲ. Your tongue is very important. ನಿನ್ನ ಒಂದು ಭಾಷೆ, ಮಾತನಾಡುವಂತ ಭಾಷೆ ಬಹಳ ಪ್ರಾಮುಖ್ಯವಾದದ್ದು. Your hand is very ನಿನ್ನ important. ಕೈ ಬಹಳ ಪ್ರಾಮುಖ್ಯವಾದದ್ದು. Hallelujah. ಹಲ್ಲೆಲೂಯಾ. Wherever you are troubling, lay hands, you talk right. ನೀನು ಎಲ್ಲೆಲ್ಲಿ ನಿನಗೂ ತೊಂದರೆ ಆಗುತ್ತಾ ಇದೆಯೋ ಅಲ್ಲಿ ನಿನ್ನ ಕೈಯನ್ನು ಇಡಬೇಕು, ಸರಿಯಾಗಿ ಮಾತನಾಡಬೇಕು. Hallelujah. Hallelujah. Many people they put hand, talk wrong. ಅನೇಕರು ತಮ್ಮ ಏನಾದರೂ ತೊಂದರೆ ಇದ್ದಾಗ ಅಲ್ಲಿ ಕೈ ಏನೋ ಇಡ್ತಾರೆ, ಆದರೆ ಬಾಯಿಗೆ ಬಂದಂಗ ಮಾತನಾಡ್ತಾ ಇರ್ತಾರೆ. ಇಲ್ಲಿ ನೋವಿದೆಪ್ಪ, ಇಲ್ಲಿ ನೋವಿದೆ. ಕೈ They ಇಟ್ಟು put hand and say that here is pain. ಕೈ ಇಲ್ಲಿ ಇಟ್ಕೊಂಡು ಅಯ್ಯಪ್ಪ ನನಗೆ ಇಲ್ಲಿ ನೋವಾಗ್ತಾ ಇದೆ, That ನೋವಾಗ್ತಾ is ಇದೆ. talking wrong. ಅದು ತಪ್ಪಾಗಿ ಮಾತನಾಡುವಂತ ವಿಷಯ. Hallelujah. ಹಲ್ಲೆಲೂಯಾ. When you place your hands, talk right. ನೀನು ಕೈಯನ್ನು ಇಟ್ಟಿರುವಾಗ ನೀನು ಸರಿಯಾಗಿ ಹೇಳು ಅಲ್ಲಿ ಆರೋಗ್ಯ ಇದೆ ಎಂದು. That is very helpful to you. ಅದು ನಿನಗೆ ಬಹಳಷ್ಟು ಸಹಾಯಕರವಾಗಿರುತ್ತದೆ. 1 Corinthians 2:7 says, ಮೊದಲನೇ ಕೊರಂತಿ 2:7 ಹೇಳುತ್ತದೆ, we speak wisdom of God in mystery. ನಾವು ದೇವರ ಜ್ಞಾನವನ್ನು ಮರ್ಮವಾಗಿ ಮಾತನಾಡುತ್ತೇವೆ. It's talking about tongues. ಈಗ ಇಲ್ಲಿ ಅನ್ಯ ಭಾಷೆಗಳ ಕುರಿತು ಮಾತನಾಡ್ತಾ ಇದ್ದಾರೆ. So that's what we speak, wisdom of God in mystery. ದೇವರ ಜ್ಞಾನವನ್ನು ಮರ್ಮವಾಗಿ ನಾವು ಮಾತನಾಡ್ತಾ ಇದ್ದೇವೆ. You don't understand, but you are speaking. ನಿನಗೆ ಅರ್ಥವಾಗುತ್ತಾ ಇಲ್ಲ, ಆದರೆ ನೀನು ಮಾತನಾಡ್ತಾ ಇದ್ದೀ. You have to speak. ನೀವು ಮಾತನಾಡಬೇಕು. That is mysterious. ಅದು ಮರ್ಮವಾಗಿರುವಂತ ವಿಷಯ. When you talk and talk and talk, that will be revealed. ನೀನು ಮಾತನಾಡ್ತಾ ಇರುವಾಗ ಅವು ಪ್ರತ್ಯಕ್ಷವಾಗುತ್ತದೆ When ನಿನಗೆ. you increase more fellowship with the Holy Ghost, He will open to ನಿನಗೆ you. ಹೆಚ್ಚು ಪವಿತ್ರಾತ್ಮ ದೇವರ ಹತ್ರ ಸಹವಾಸ ಮಾಡುವಾಗ ಆತ ನಿನಗೆ ವಿಷಯಗಳನ್ನು ತಿಳಿಸ್ತಾನೆ. Even Bible says we speak the hidden wisdom. ವಾಕ್ಯ ಹೇಳುತ್ತದೆ ನಾವು ಬಚ್ಚಿಸಲ್ಪಟ್ಟಿರುವಂತ ಜ್ಞಾನವನ್ನು ಮಾತನಾಡ್ತಾ ಇದ್ದೇವೆ. Hallelujah. ಹಲ್ಲೆಲೂಯಾ. Before foundation of the world, what God kept for us, that hidden wisdom, that hidden things we are speaking. ಜಗತ್ ಪುನಾದಿ ಹಾಕುವುದಕ್ಕೆ ಮುಂಚೆ ದೇವರು ನಮಗಾಗಿ ಇಟ್ಟಿರುವಂತ ರಹಸ್ಯವಾಗಿರುವಂತ ಮರ್ಮವಾಗಿರುವಂತ ವಿಷಯಗಳನ್ನು, ಬಚ್ಚಿಟ್ಟಿರುವಂತ ವಿಷಯಗಳನ್ನು ನಾವು ಕಂಡಿಡುವುದಕ್ಕೆ ಮಾತನಾಡ್ತಾ ಇದ್ದೇವೆ. Amen. ಆಮೆನ್. How many believe that before I come into mother womb, God planned me? ಎಷ್ಟು ಜನರು ನೀವು ನಂಬುತ್ತೀರಿ ನನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇ ದೇವರು ನನ್ನನ್ನು ಆತನಕ್ಕಾಗಿ ಇಟ್ಕೊಂಡಿದ್ದಾನೆಂದು? How many believe that before foundation of the world I am in the mind of God? ನಾನು ತಾಯಿ ಜಗತ್ ಪುನಾದಿ ಹಾಕುವುದಕ್ಕೆ ಮುಂಚೆ ದೇವರ ಯೋಜನೆಗಳಲ್ಲಿ ನಾನಿದ್ದೇನೆ ಅಂತ ಎಷ್ಟು ಜನರು ನಂಬುತ್ತೀರಿ? ಆಮೆನ್. If you want to know those things, you speak hidden wisdom. ಆ ವಿಷಯಗಳು ಯಾಕೆ ನನ್ನನ್ನು ದೇವರ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ, ಯಾಕೆ ನನ್ನ ಮೇಲೆ ಪ್ರಣಾಳಿಕೆ ಇಟ್ಟಿದ್ದಾನಂತ ವಿಷಯಗಳನ್ನು
ನೀನು ತಿಳಿದುಕೊಳ್ಳಬೇಕಂದ್ರೆ ಈ ಜ್ಞಾನವನ್ನು ಮಾತನಾಡಬೇಕು. Hallelujah. ಹಲ್ಲೆಲೂಯಾ. Which God ordained before this world unto our glory. ನಮ್ಮ ಮಹಿಮೆಗಾಗಿ ದೇವರು ಜಗತ್ಪುನಾದಿ ಹಾಕುವುದಕ್ಕೆ ಮುಂಚೆನೆ ಪ್ರತಿಷ್ಠೆ ಮಾಡಿರುವಂತ ವಿಷಯಗಳನ್ನು ನಾವು ಮಾತನಾಡಬೇಕು. That's what we talk more in tongues. ಅದಕ್ಕಾಗಿ ನಾವು ಹೆಚ್ಚಾಗಿ ಭಾಷೆಗಳಲ್ಲಿ ಮಾತನಾಡಬೇಕು. Then more glorious we are. ಅವಾಗ ಬಹಳಷ್ಟು ಮಹಿಮೆ ಉಳ್ಳವರಾಗಿ ನಾವಿರುತ್ತೇವೆ. Hallelujah. ಹಲ್ಲೆಲೂಯಾ. I tell you, stop speak in your own language. ನಿನ್ನ ಸ್ವಂತ ಭಾಷೆಗಳಲ್ಲಿ ಮಾತಾಡುವುದು ನಿಲ್ಲಿಸಿರಿ. Don't waste your time. ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. Hallelujah. ಹಲ್ಲೆಲೂಯಾ. If you get time, speak in tongues. ನಿನಗೆ ಸಮಯ ಸಿಕ್ಕಿದ್ದಾಗೆಲ್ಲ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ. Hallelujah. ಹಲ್ಲೆಲೂಯಾ. ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಬೇರೆಯವ್ರ ಮನೆಯಲ್ಲಿ ಕುಂತ್ಕೊಂಡು ಏನೋ ಮಾತಾಡ್ಬೇಕಂತ ಯೋಚನೆ ಮಾಡಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಬಸ್ ಸ್ಟ್ಯಾಂಡ್ದಲ್ಲಿ ಅಲ್ಲಿ ಯಾರು ರೋಡ್ ಮೇಲೆ ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಂತ ಟ್ರೈ ಮಾಡಬೇಡ. ಆಮೇನ್. ಆಮೆನ್. ಸ್ಪೀಕ್ ಮೋರ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. ನಿನ್ನ ಸ್ವಂತ ಭಾಷೆ ಅಂದರೆ ದೇವರು ಕೊಟ್ಟಿರುವಂಥ ನಾವು ದೇವರ ಭಾಷೆ ಅನ್ಯ ಭಾಷೆಗಳಲ್ಲಿ ಹೆಚ್ಚು ಮಾತನಾಡ್ರಿ. That's what I tell you, connect with the right people is very important. ನೀವು ಸರಿಯಾಗಿರುವಂಥ ಜನರೊಂದಿಗೆ ಸಂಧಾನವಾಗಿರುವುದು ಬಹಳ ಪ್ರಾಮುಖ್ಯ. You are connected to right church, but I tell you, connect with the right people in a daily life. ನೀವು ಸರಿಯಾಗಿರುವಂಥ ಸಭೆಗೆ ಕನೆಕ್ಟ್ ಆಗಿದ್ದೀರಿ, ಆದರೆ ನಿಮ್ಮ ವ್ಯಕ್ತಿಗತ ದಿನ ಜೀವನದಲ್ಲಿ ಕೂಡ ಸರಿಯಾಗಿರುವಂಥ ವ್ಯಕ್ತಿಗಳಿಗೆ ಕನೆಕ್ಟ್ ಆಗಿರ್ರಿ. Amen. Amen. If you talk wisdom, I tell you, talk is more in tongues, that is for your glory. ನೀನು ಹೆಚ್ಚಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ, ಜ್ಞಾನವನ್ನು ಮಾತನಾಡುವಾಗ ಅದು ನಿನ್ನ ಮಹಿಮೆಗಾಗಿ ಆಗುತ್ತದೆ. He wanted us walk in glory. ನಾವು ಮಹಿಮೆಯಲ್ಲಿ ನಡೆಯಬೇಕಂತ ಆತನು ಬಯಸುತ್ತಾ ಇದ್ದಾರೆ. 8th verse said, 8ನೇ ವಚನ ಹೇಳುತ್ತದೆ, which none of the princes of the world knew. ಇವು ಲೋಕದ ಅಧಿಪತಿಗಳು ಯಾರಿಗೆ ಕೂಡ ಈಗ ಗೊತ್ತಿಲ್ಲ ಈ ಜ್ಞಾನ. If they had known it, ಒಂದು ವೇಳೆ ಇದರ ಕುರಿತು ಗೊತ್ತಾಗಿದ್ರೆ they would have not crucified Lord of glory. ಮಹಿಮೆಗೆ ಕರ್ತನಾಗಿರುವಂತ ಯೇಸುವನ್ನು ಅವರು ಸಿಲುಬೆ. If your heart and mind is not working right, ನಿನ್ನ ಹೃದಯವು ಮನಸ್ಸು ಸರಿಯಾಗಿ ಕಾರ್ಯ ಮಾಡದೇ ಇದ್ರೆ you will have a problem, I tell you, with your tongue. ನಿನ್ನ ಹೃದಯವು ಮನಸ್ಸು ವಾಕ್ಯಾನುಸಾರವಾಗಿ ದೇವರಾನುಸಾರವಾಗಿ ಕಾರ್ಯ ಮಾಡ್ತಾ ಇಲ್ಲ ಅಂದ್ರೆ ನಿನಗೆ ಸಮಸ್ಯೆ. If your heart and mind working right, ನಿನ್ನ ಹೃದಯವು ಮನಸ್ಸು ಸರಿಯಾಗಿ ಕಾರ್ಯ ಮಾಡ್ತಾ ಇದ್ರೆ I tell you, you don't have any problem ನಿನಗೆ ಯಾವುದು ಸಮಸ್ಯೆ with your ಇರುವುದಿಲ್ಲ. tongue. ನಿನ್ನ ಬಾಯಿ ನಾಲಿಕೆಯಿಂದ ನಿನಗೆ ಯಾವ ಸಮಸ್ಯೆ ಇರುವುದಿಲ್ಲ. Hallelujah. ಹಲ್ಲೆಲೂಯಾ. Our heart means spirit man. ನಮ್ಮ ಹೃದಯವು ಅಂದ್ರೆ ನಮ್ಮ ಆತ್ಮ ಮನುಷ್ಯನು. Our mind, thinking ನಮ್ಮ process. ಮನಸ್ಸು ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಭಾವ, ಇವೆಲ್ಲ ಕೂಡ ಇರುತ್ತವೆ. When that will be sanctified, we speak right. ನಾವು ಅದು ಪ್ರತಿಷ್ಠೆ ಮಾಡಲ್ಪಡುವಾಗ ನಾವು ಸರಿಯಾಗಿ ನಮ್ಮ ಬಾಯಿಂದ ಮಾತನಾಡ್ತೇವೆ. Hallelujah. ಹಲ್ಲೆಲೂಯಾ. Then our tongue will be blessing to us. ಅವಾಗ ನಮ್ಮ ಬಾಯಿ ಮಾತುಗಳು ನಮ್ಗೆ ಆಶೀರ್ವಾದಕರವಾಗಿರುತ್ತವೆ. Amen. ಆಮೆನ್. I tell you, now what is your tongue, that is your. ಈಗ ನಿಮ್ಮ ಬಾಯಿ ಮಾತುಗಳು ಏನಾಗಿದ್ದೋ ಅದೇ ನೀನಾಗಿದ್ದೀ. Your tongue is right, you are right. ನಿನ್ನ ಮಾತುಗಳು ಸರಿಯಾಗಿದ್ರೆ ನೀನು ಸರಿಯಾಗಿರ್ತಿ. Your tongue is right, you are prospered. ನಿನ್ನ ಮಾತುಗಳು ಸರಿಯಾಗಿದ್ರೆ ನೀನು ಅಭಿವೃದ್ಧಿ ಹೊಂದುತ್ತಿ. If your tongue is right, you are healthy. ನೀನು ಸರಿಯಾಗಿ ಮಾತನಾಡ್ತಾ ಇದ್ರೆ ನಿನ್ನ ವಾಕ್ಯವು ನೀನು ಆರೋಗ್ಯಕರವಾಗಿ ಜೀವಿಸ್ತಿ. That's what I tell you, more you speak in tongues. ಅದಕ್ಕಾಗಿ ಹೆಚ್ಚಾಗಿ ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ. Your spirit man will be sanctified, your mind will be sanctified. Then you talk right, everything come to pass. ನೀನು ಆತ್ಮ ಮನುಷ್ಯನ ಪ್ರತಿಷ್ಠೆ ಮಾಡಲ್ಪಡಬೇಕು, ಶರೀರ ಮನಸ್ಸು ಪ್ರತಿಷ್ಠೆ ಮಾಡಲ್ಪಡಬೇಕು. ಅವಾಗ ನೀನು ಸರಿಯಾಗಿ ಮಾತನಾಡ್ತೀಯಾ. Then you tell you don't have any problem with your tongue. ಅವಾಗ ನೀನು ಹೇಳ್ತೀಯಾ ನನ್ನ ಬಾಯಿ ಮಾತುಗಳಿಂದ ಯಾವ ಸಮಸ್ಯೆ ನನಗಿಲ್ಲ ಎಂದು. Hallelujah. Hallelujah. If your mind, your heart is not right, you will get problem with your tongue. ಆತ್ಮ ಮನುಷ್ಯನು ಮತ್ತೆ ನಿನ್ನ ಆಲೋಚನೆಗಳು ಮನಸ್ಸಿನಲ್ಲಿ ಸರಿಯಾಗಿಲ್ಲ, ಸಮಸ್ಯೆಗಳಿದೆ ಅಂದರೆ ನೀನು ಎಲ್ಲದರಲ್ಲಿ ಸಮಸ್ಯೆನೇ ನಿನಗೆ ಜೀವನದಲ್ಲಿ. If your heart, mind not satisfied, ನಿನ್ನ ಹೃದಯವು ಮನಸ್ಸು ಪ್ರತಿಷ್ಠೆ ಮಾಡಲ್ಪಡದೇ ಇದ್ರೆ I tell you, you have a desire on wrong things. ನಿನಗೆ ಬೇರೆ ವಿಷಯಗಳ ಮೇಲೆ ಆಸೆ ಬರುತ್ತದೆ, ತಪ್ಪಾಗಿರುವಂತ ವಿಷಯಗಳ ಮೇಲೆ ಆಸೆ ಬರುತ್ತದೆ. ನೀನೇನು ಬಿಲೀವರ್ ಆದ್ರೆ ನಿಮ್ಮ ಆಸೆಗಳು ನೋಡಿದ್ರೆ ಬೇರೆ ಇರ್ತದೆ. ನೀನೇನು ಹೆಸರಿಕೇನು ವಿಶ್ವಾಸ ನೀನು ಆದ್ರೆ ನಿನ್ನ ಆಶೆಗಳು ಲೋಕಾನುಸಾರವಾಗಿರುತ್ತವೆ. I tell you, sanctify your heart and mind. ಅದಕ್ಕಾಗಿ ನಿನ್ನ ಹೃದಯವನ್ನು ಮನಸ್ಸನ್ನು ಪ್ರತಿಷ್ಠೆ ಮಾಡಿಕೋ.
then I tell you, you don't desire wrong things. ಅವಾಗ ನಿನಗೆ ಬೇರೆ ವಿಷಯಗಳ ಮೇಲೆ, ತಪ್ಪಾಗಿರುವಂಥ ವಿಷಯಗಳ ಮೇಲೆ ಆಶೆ ಹೋಗುವುದಿಲ್ಲ. Hallelujah. ಹಲ್ಲೆಲೂಯಾ. The same way, if you desire on wrong things, your mind work wrong. ನೀನು ತಪ್ಪಾದ ವಿಷಯಗಳ ಮೇಲೆ ನಿನ್ನ ಆಶೆ ಹೋಗುವಾಗ ನಿನ್ನ ಮೈಂಡ್ ಯಾವಾಗಲೂ ತಪ್ಪಾಗಿ ಕೆಲಸ ಮಾಡ್ತಾ How ಇರ್ತದೆ. world thinks, you begin to think like that. ಅಲೆ ಮನಸ್ಸು ಹೆಂಗ ಕಾರ್ಯ ಮಾಡ್ತಾ ಇರ್ತದೋ ಹಂಗೇ ನೀನು ಆಲೋಚನೆಗಳಿಂದ ಹಂಗೆ ಇರ್ತಿ. If a mind not satisfied, I tell you, you think selfishness. ನೀನು ಮನಸ್ಸು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನೀನು ಯಾವಾಗಲೂ ಸ್ವಾರ್ಥವನ್ನೇ ಯೋಚಿಸ್ತೀಯ. You think greediness. ನಿನಗೆ ಯಾವಾಗಲೂ ಲೋಭತ್ವ, ಇಂಥ ನಂದು ನಂದನ್ನುವಂಥ ವಿಷಯಗಳ ಮೇಲೇನೆ ನಿನಗಿರುತ್ತದೆ. That corrupt your thinking. ಈ ಒಂದು ವಿಷಯಗಳು, ಈ ಲೋಭತ್ವವು ಇವೆಲ್ಲ ಕೂಡ ಲೋಕ ಪ್ರಕಾರವಾಗಿ ಅದು ನಿನ್ನ ಮನಸ್ಸನ್ನು ಕಲುಷಿತ ಮಾಡುತ್ತವೆ. I tell you, if you are believer also, that will destroy your life. ನೀನು ವಿಶ್ವಾಸಿ ಆಗಿದ್ರೂ ಕೂಡ ಈ ವಿಷಯಗಳಿಂದ ನಿನ್ನ ಜೀವನ ಕಲುಷಿತವಾಗಿ ನಾಶವಾಗುತ್ತದೆ. That's what many believers end up their life in a destruction. ಅದಕ್ಕಾಗಿ ಬಹಳಷ್ಟು ವಿಶ್ವಾಸಿಗಳು ಅವರ ಜೀವನವನ್ನು ಅಲ್ಲೇ ನಾಶಪಡಿಸಿಕೊಳ್ಳುವಂತೆ ಮಧ್ಯದಲ್ಲೇ ಇದು ಮಾಡಿಕೊಳ್ತಾರೆ. You shouldn't be like that. ನೀವು ಆ ರೀತಿಯಲ್ಲಿ ಇರಬಾರದು. Amen. ಆಮೆನ್. Because we speak wisdom of God. ಯಾಕಂದ್ರೆ ನಾವು ದೇವರ ಜ್ಞಾನವನ್ನು ಮಾತನಾಡುವಂತ ಜನರು. That's what I will make you to speak in fasting prayers more in ಅದಕ್ಕಾಗಿ tongues. ಉಪವಾಸ ಪ್ರಾರ್ಥನೆಯಲ್ಲಿ ಸಭಾಪಾಲಕರು ಸಮಯ ಕೊಡ್ತಾರೆ, ಹೆಚ್ಚು ಮಾತನಾಡ್ರಿ. Even morning and evening prayers, those who come, I will allow them to speak more in ಮುಂಜಾನೆ tongues. ಸಂಜೆ ಪ್ರಾರ್ಥನೆಗೆ ಬರುವಾಗ ಅವ್ರಿಗೆ ಕೂಡ ಅನುಮತಿ ಕೊಡ್ತಾರೆ, ಅನ್ಯ ಭಾಷೆಗಳಲ್ಲಿ ಹೆಚ್ಚಾಗಿ ಮಾತನಾಡ್ರಿ ಎಂದು. Allow, speak in your own tongue. ನಿನ್ನ ಸ್ವಂತವಾಗಿರುವಂತ ದೈವಿಕ ಭಾಷೆ ಆಗಿರುವಂತ ಅನ್ಯ ಭಾಷೆಗಳಲ್ಲಿ ಹೆಚ್ಚು ಮಾತನಾಡ್ರಿ. Amen. Amen. Proverbs 4:7 says, ಜ್ಞಾನೋಕ್ತಿಗಳು 4:7 ಹೇಳುತ್ತದೆ, wisdom is a principal thing. ಜ್ಞಾನವನ್ನುವಂಥದ್ದು ಪ್ರಾಮುಖ್ಯವಾಗಿರುವಂತ ವಿಷಯ. Hallelujah. ಹಲ್ಲೆಲೂಯಾ. That's what Bible says. ಅದಕ್ಕಾಗಿ ಸತ್ಯವೇದ Therefore get wisdom with all thy getting, get understanding. ಅದಕ್ಕಾಗಿ ಎಲ್ಲಾ ವಿಷಯಗಳಿಂದ ನೀನು ಜ್ಞಾನವನ್ನು ಪಡೆದುಕೋ, ಆ ಜ್ಞಾನದಿಂದ ವಿವೇಚನೆ ಹೊಂದಿಕೋ. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Here wisdom is Jesus Christ. ಇಲ್ಲಿ ಜ್ಞಾನವು ಯಾರಂದ್ರೆ ಯೇಸು ಕ್ರಿಸ್ತನು. If you received Jesus Christ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿರುವಾಗ you are a wise person. ನೀನು ಜ್ಞಾನವುಳ್ಳವನು, You have wisdom. ನಿನಗೆ ಜ್ಞಾನವಿದೆ. But therefore you have to get all understanding. ನೀನು ಆ ಜ್ಞಾನಕ್ಕೆ ವಿವೇಚನೆ ಕೂಡ ಹೊಂದಿಕೊಳ್ಳಬೇಕು. You must speak more in tongues. ಅನ್ಯ ಭಾಷೆಗಳಲ್ಲಿ ಹೆಚ್ಚಾಗಿ ಮಾತನಾಡುತ್ತಾ Then you will understand that wisdom. ಅವಾಗ ಏನು ಜ್ಞಾನವು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುತ್ತದೆ You ನಿನಗೆ. will understand heaven. ನೀನು ಪರಲೋಕವನ್ನು ಅರ್ಥ ಮಾಡಿಕೊಳ್ಳಲು You will ಆಗುತ್ತದೆ. understand God. ದೇವರನ್ನ ಅರ್ಥ ಮಾಡಿಕೊಳ್ಳಲು ಆಗುತ್ತದೆ. You will understand angels. ದೇವದೂತರು ಹೆಂಗ ಅಂತ ನೀನು ಅರ್ಥ ಮಾಡಿಕೊಳ್ತೀಯ. You will understand spiritual things. ಎಲ್ಲ ಆತ್ಮೀಯ ವಿಷಯಗಳನ್ನ ಅರ್ಥ ಮಾಡಿಕೊಳ್ತೀಯ. Hallelujah. Hallelujah. Getting Jesus is a principal thing. ಯೇಸುವನ್ನು ನಿನ್ನ ಜೀವನದಲ್ಲಿ ಹೊಂದಿಕೊಳ್ಳುವುದು ಅದು ಪ್ರಾಮುಖ್ಯವಾಗಿರುವಂತ ಪ್ರಥಮ ವಿಷಯ. If you speak more in tongues, you will get understanding. ನೀನು ಹೆಚ್ಚಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಆತ್ಮೀಯ ವಿವೇಚನೆ ನಿನಗೆ ಬರುತ್ತದೆ. Lot of people received Jesus but don't understand anything of the heavenly things. ಅನೇಕರು ಯೇಸುವನ್ನೇನೋ ಹೊಂದಿಕೊಳ್ಳುತ್ತಾರೆ, ಆದರೆ ಪರಲೋಕದ ವಿಷಯಗಳ ಬಗ್ಗೆ ವಿವೇಚನೆ ಇರುವುದಿಲ್ಲ. You will get understanding by speaking tongues. ಅನ್ಯ ಭಾಷೆಗಳಲ್ಲಿ ಮಾತನಾಡುವುದರಿಂದ ನೀನು ಅರ್ಥ ಮಾಡಿಕೊಳ್ಳುತ್ತೀವಿ ಆತ್ಮೀಯ ವಿಷಯಗಳನ್ನು. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? People get lot of things in this world. ಜನರು ಈ ಲೋಕದಲ್ಲಿ ಬಹಳಷ್ಟು ವಿಷಯಗಳನ್ನು ಹೊಂದಿಕೊಳ್ಳುತ್ತಾರೆ. They say I am going to get that, I am going to get this. ನನಗೆ ಇದು ಬರುತ್ತೆ, ನನಗೆ ಇದು ಬೇಕು, ಅದು ಬೇಕಂತ ಹೊಂದಿಕೊಳ್ಳುತ್ತಾರೆ. But how many are receiving understanding? ಆದ್ರೆ ಎಷ್ಟು ಜನರು ನನಗೆ ವಿವೇಚನೆ ಬೇಕು, ಅರ್ಥ ಮಾಡಿಕೊಳ್ಳಬೇಕು ದೇವರ ವಿಷಯಗಳನ್ನು, ಅವರು ಎಷ್ಟು ಜನ? If you are not understanding God's word, ದೇವರ ವಾಕ್ಯವು ನೀನು ಅರ್ಥ ಮಾಡಿಕೊಳ್ಳದೇ ಇದ್ರೆ you don't understand anything. ನಿನ್ಗೆ ಯಾವುದು ಕೂಡ ಅರ್ಥವಾಗುವುದಿಲ್ಲ. How many say I want understanding? ಎಷ್ಟು ಜನರು ಹೇಳ್ತೀರಿ ನನಗೆ ಅರ್ಥ ಮಾಡಿಕೊಳ್ಳುವಂತ ವಿಷಯ ಬೇಕೆಂದು? If you want understanding, you have to get God's word. To get God's word, you go to church. ನೀನು ನೀನು ವಿಷಯಗಳನ್ನು ಆತ್ಮೀಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ನಿನಗೂ ದೇವರ ವಾಕ್ಯವು ಬೇಕು. ದೇವರ ವಾಕ್ಯವು ಹೇಳುವಂಥ ಸಭೆ ನಿನಗೂ ಬೇಕು. Amen. ಆಮೆನ್.
You have a word of God Bible, but you don't understand. But you come here, you will understand. ನಿನಗೂ ವಾಕ್ಯವೇನೋ ಇದೆ, ಸತ್ಯವೇದವಿದೆ ನಿನ್ನ ಹತ್ರ, ಆದರೆ ನೀನು ದೇವರ ಸರಿಯಾದ ಸಭೆಗೆ ಬರುವಾಗಲೇ ನಿನಗೆ ಇಲ್ಲಿ ಬಂದಾಗೆ ನಿಮ್ಗೆ ಅರ್ಥವಾಗುತ್ತದೆ ವಾಕ್ಯಗಳು. Amen. ಆಮೆನ್. So right person must preach God's word. ಸರಿಯಾಗಿರುವಂತ ವ್ಯಕ್ತಿ ನಿಮ್ಗೆ ದೇವರ ವಾಕ್ಯವನ್ನು ಬೋಧಿಸಬೇಕು. When you understand God's word, ದೇವರ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ, Bible says 8th verse, ಸತ್ಯವೇದ ಹೇಳುತ್ತದೆ ಜ್ಞಾನೋಕ್ತಿಗಳು 4:8 exalt wisdom ಜ್ಞಾನವನ್ನು ಹೆಚ್ಚು ಹೊಗಳು, and she shall promote you. ಆ ಒಂದು ಜ್ಞಾನವು ನಿನ್ನನ್ನು ಉತ್ತೀರ್ಣನಾಗಿ ಮಾಡುತ್ತದೆ. How you can be excited about God's word? ದೇವರ ವಾಕ್ಯ ಪ್ರಕಾರ, ದೇವರ ವಾಕ್ಯದಿಂದ ಹೇಗೆ ನೀನು ಉತ್ತೇಜನ ಹೊಂದುತ್ತಿ? If you get revelation, you will be excited. ನೀನು ಅಲ್ಲಿ ಪ್ರಕಟಣೆ ಸಿಕ್ಕಿದಾಗ ನೀನು ಉತ್ತೇಜನ ಹೊಂದಿಕೊಳ್ಳುತ್ತಿ. I tell you, if you are excited, you will get promoted. ನೀನು ಉತ್ತೇಜನ ಹೊಂದುವಾಗೆಲ್ಲ ದೇವರ ವಾಕ್ಯದಿಂದ ನಿನಗೆ ಉತ್ತೀರ್ಣತೆ ಬರುತ್ತದೆ. Every revelation, word of revelation, get promotion. ಪ್ರತಿ ದೇವರ ವಾಕ್ಯದಲ್ಲಿರುವಂತ ಪ್ರಕಟಣೆ ನಿನಗೆ ಪ್ರಮೋಷನ್ ಕೊಡುತ್ತದೆ. Amen. ಆಮೆನ್. That's what is very important to understand God's word. ಅದಕ್ಕಾಗಿ ಬಹಳ ಪ್ರಾಮುಖ್ಯವಾದದ್ದು ದೇವರ ವಾಕ್ಯವನ್ನು ಕಲಿಯುವುದು, Amen. ಅರ್ಥ ಮಾಡಿಕೊಳ್ಳುವುದು. 9th verse said, 9ನೇ ವಚನ ಹೇಳುತ್ತದೆ, she shall give thine head an ornament of grace. ಕೃಪೆ ಅನ್ನುವ ಆಭರಣಗಳನ್ನು ಕೊಡುತ್ತದೆ. Amen. ಆಮೆನ್. When you understand God's word, ದೇವರ ವಾಕ್ಯವನ್ನು ನೀನು ಅರ್ಥ ಮಾಡಿಕೊಳ್ಳುವಾಗ, that will give the ornament of grace on your head. ನಿನ್ನ ತಲೆ ಮೇಲೆ ಕೃಪೆ ಎಂಬ ಆ ಒಂದು ಆಭರಣಗಳನ್ನು ಒದಗಿಸಿಕೊಡುತ್ತದೆ ದೇವರ ವಾಕ್ಯವು. Crown of glory. ದೇವರ ಮಹಿಮೆಯುಳ್ಳುವಂತ ಕಿರೀಟ. That means ಅದರ ಅರ್ಥ we walk in love. ನಾವು ಪ್ರೀತಿಯಲ್ಲಿ ನಡೆಯುತ್ತೇವೆ, ಇವಾಗ We walk in mercy. ದಯದಲ್ಲಿ ನಾವು ನಡೆಯುತ್ತೇವೆ. We will have a compassionate heart. ನಮ್ಮ ಹೃದಯದಲ್ಲಿ ಕನಿಕರವು ಇರುತ್ತದೆ. Hallelujah. ಹಲ್ಲೆಲೂಯಾ. If we don't understand God's word, ದೇವರ ವಾಕ್ಯವು ನಾವು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ no love of God manifests. ದೇವರ ಪ್ರೀತಿ ಪ್ರತ್ಯಕ್ಷವಾಗುವುದಿಲ್ಲ. No ornament of grace manifests. ಕೃಪೆ ಎಂಬ ಆಭರಣಗಳು ಕಾಣಿಸುವುದಿಲ್ಲ. I tell you, those ornament of grace shall deliver you. ಆ ಕೃಪೆ ಎಂಬ ಆಭರಣವು ನಿನ್ನನ್ನು ಬಿಡುಗಡೆ ಮಾಡುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. If you talk wisdom, ನೀವು ಜ್ಞಾನವನ್ನು ಮಾತನಾಡುವಾಗ that will bring you more glory in your life. ನಿನ್ನ ಜೀವನದಲ್ಲಿ ಬಹಳಷ್ಟು ಮಹಿಮೆಯನ್ನು ತರುತ್ತದೆ. I tell you, you can increase glory in your life ನಿನ್ನ ಜೀವನದಲ್ಲಿ through walking in wisdom. ಜ್ಞಾನದಲ್ಲಿ ನಡೆಯುತ್ತಾ ನೀನು ಹೆಚ್ಚಾಗಿರುವಂತ ಮಹಿಮೆಯನ್ನು ಪಡೆದುಕೊಳ್ಳಬಹುದು. I tell you, walk in God's word. ದೇವರ ವಾಕ್ಯದಲ್ಲಿ ನಡೆಯಿರಿ. Then you will get more glory. ಅವಾಗ ನಿನಗೆ ಹೆಚ್ಚಾಗಿರುವಂತ ಮಹಿಮೆ ಕಾಣಿಸ್ತದೆ. I'm not talking about supernatural intelligence in this world. ಈ ಲೋಕ ಪ್ರಕಾರವಾಗಿ ಇರುವಂತ ಬಹಳಷ್ಟು ಜ್ಞಾನ, ಆ ಲೋಕದ ಜ್ಞಾನ ಬಗ್ಗೆ ಹೇಳ್ತಾ ಇಲ್ಲ ಪಾಸ್ಟರ್. I tell you, those people are not intelligent. ಈ ಲೋಕ ಪ್ರಕಾರವಾಗಿ ಜ್ಞಾನವನ್ನು ಮಾತನಾಡುವವರು ಜ್ಞಾನರಲ್ಲ. They think that they are very smart. ಅವ್ರು ಅನ್ಕೊಂತಾರೆ, ಬಹಳ ಜಾಣರು ಅನ್ಕೊಂತಾರೆ ಲೋಕದ ಜನರು. But I tell you, they are fools. ಆದರೆ ನಿಜವಾಗಿ ನೋಡಿದ್ರೆ ಅವರು ಮೂರ್ಖರು. Because they are totally dependent on their mental ಯಾಕಂದ್ರೆ comprehension. ಅವರು ಯಾವಾಗಲೂ ತಮ್ಮ ಮನಸ್ಸಿನ ಜ್ಞಾನದ ಮೇಲೆ ಆತುಕೊಳ್ಳುತ್ತಾರೆ. I told already, your wisdom is inside of reality. ಸಭಾಪಾಲಕರು ಆಗಲೇ ಹೇಳಿದ್ದಾರೆ, ಜ್ಞಾನವನ್ನುವಂಥದ್ದು ನಿನ್ನ ಅಂತರಂಗದಲ್ಲಿ ಇರುವಂತ ಸತ್ಯವಾಗಿರುವಂತ ವಿಷಯವು. If you speak more in tongues, ನೀನು ಹೆಚ್ಚಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ you go into reality, you will get revelation. ನೀನು ಆ ಸತ್ಯಕ್ಕೆ ಹೋಗಿ ಪ್ರಕಟಣೆ ಹೊಂದಿಕೊಳ್ಳುತ್ತೀಯಾ? Amen. ಆಮೆನ್. If your mind reasoning like world, ಲೋಕ ಪ್ರಕಾರವಾಗಿ ನಿನ್ನ ಮನಸ್ಸು ಯೋಚನೆ ಮಾಡ್ತಾ ಇದ್ರೆ how you will know the truth of God's word? ದೇವರ ವಾಕ್ಯದ ಸತ್ಯವನ್ನು ನೀನು ಹೇಗೆ ತಿಳಿದುಕೊಳ್ಳಲು ಆಗುತ್ತದೆ? So that's what speak more in tongues. ಅದಕ್ಕಾಗಿ ಎಲ್ಲ ವಿಷಯಗಳಕ್ಕಾಗಿ ನೀವು ಅನ್ಯ ಭಾಷೆಗಳು ಹೆಚ್ಚು ಮಾತನಾಡ್ರಿ. Psalms 37:4 says, ಕೀರ್ತನೆಗಳು 37:4 ಹೇಳುತ್ತದೆ, delight thyself also in the Lord, he shall give the desire of your heart. ಕರ್ತನಲ್ಲಿ ನೀನು ಆನಂದಿಸುವಾಗ ಕರ್ತನು ನಿನ್ನ ಹೃದಯ ಆಶೆಗಳನ್ನು ಪೂರೈಸುತ್ತಾನೆ. ಆಮೆನ್. Understand this word. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. Delight yourself in the Lord. ಕರ್ತನಲ್ಲಿ ನೀನು ಆನಂದ ಪಡು. That means ಅದರ ಅರ್ಥ, no need of asking the Lord for your desire. ನಿನ್ನ ಆಶೆಗಳಕ್ಕಾಗಿ ದೇವರನ್ನು ಕೇಳುವುದೇನು ಬೇಕಾಗಿಲ್ಲ. Give me that, give me this, Lord, give me health, give me.
ನಿನಗೆ like ನನಗೆ ಇದು ಕೊಡಪ್ಪ, ಅದು ಕೊಡಪ್ಪ, ಆರೋಗ್ಯ ಕೊಡಪ್ಪ, ಇದೇನು ಕೇಳುವುದು ಕೂಡ ಬೇಕಾಗಿಲ್ಲ. delight yourself also in the Lord, He will give the desire. ಕರ್ತನಲ್ಲಿ ನೀನು ಆನಂದಿಸುವಾಗ ನಿನ್ನ ಹೃದಯ ಆಶೆಗಳು ಪೂರೈಸಲ್ಪಡುತ್ತವೆ. Amen. ಆಮೆನ್. Delight yourself in God's word. ದೇವರ ವಾಕ್ಯದಲ್ಲಿ ನೀನು ಆನಂದಿಸು. Delight yourself by speaking in ಅನ್ಯ tongues. ಭಾಷೆಗಳಲ್ಲಿ ಮಾತನಾಡುವಾಗ ಆನಂದಿಸು. Whenever you get revelation, be excited. ಯಾವಾಗ ನಿನಗೆ ಪ್ರಕಟಣೆ ಸಿಗುತ್ತದೆ, ಉತ್ತೇಜನ ಹೊಂದು. Amen. Lord says, delight yourself in the ಕರ್ತನು Lord. ಹೇಳುತ್ತಾರೆ, ಆತನಲ್ಲಿ ನೀನು ಆನಂದಿಸುವಾಗ ನಿನ್ನ ಹೃದಯ ಆಶೆಗಳು ಪೂರೈಸಲ್ಪಡುತ್ತದೆ. Because He delight Himself in you. ಯಾಕಂದ್ರೆ ಆತನ ನಿನ್ನಲ್ಲಿ ಆನಂದಿಸ್ತಾನೆ. ನೀನು ಆತನಲ್ಲಿ Lord ಆನಂದಿಸುವಾಗ rejoice over you to do good. ನಿನಗೆ ಒಳ್ಳೇದು ಮಾಡ್ಬೇಕಂತ ನಿನ್ನ ನೋಡಿ ಆನಂದಿಸ್ತಾನೆ ಆತನು. I tell you, He excited about you. ನಿನ್ನ ಬಗ್ಗೆ ಆತನು ಉತ್ತೇಜನ ಹೊಂದುತ್ತಾನೆ. You must be excited about Him. ನೀನು ಆತನಲ್ಲಿ ಉತ್ತೇಜನ ಹೊಂದುತ್ತಾ ಇರುವಾಗ ಆತನು ನಿನ್ನನ್ನು ನೋಡಿ ಉತ್ತೇಜಿಸ್ತಾನೆ. Because He's a big one. ಯಾಕಂದ್ರೆ ಆತನು ದೊಡ್ಡ ಆತನು. You must excited in Him. ಆತನಲ್ಲಿ ನಾವು ಆನಂದ ಪಡಬೇಕು. I tell you, when you delight yourself also in the Lord, your testimonies will be endless. ನೀನು ಆತನಲ್ಲೇ ಕರ್ತನಲ್ಲೇ ಆನಂದಿಸುವಾಗ ನಿನ್ನ ಸಾಕ್ಷಿಗಳಕ್ಕೆ ಅಂತ್ಯವೇ ಇರುವುದಿಲ್ಲ. Hallelujah. ಹಲ್ಲೆಲೂಯಾ. ಯಾವಾಗೂ ವರ್ಷಕ್ಕೆ ಒಂದು ಟೈಮ್ ಬಂದು ಒಂದು ಸಾಕ್ಷಿ ಹೇಳುದು. That shows that you are not delighting in the Lord. ವರ್ಷಕ್ಕೊಂದ್ಸತಿ ಬಂದು ಒಂದು ಸಾಕ್ಷಿ ಹೇಳುವುದಲ್ಲ. I tell you, when you delight yourself also in the Lord, your testimonies will be ನೀನು endless. ಕರ್ತನಲ್ಲೇ ಆನಂದಿಸುವಾಗ ನಿನಗೂ ಸಾಕ್ಷಿಗಳು ಕೂಡ ಹೆಚ್ಚಾಗುತ್ತವೆ. ಅದಕ್ಕೆ ಅಂತ್ಯವಿರುವುದಿಲ್ಲ. You don't wait for Sunday. ಏನು ಭಾನುವಾರಕ್ಕಾಗಿ ಕಾಯುವುದು ಬೇಕಾಗಿಲ್ಲ. You will go to person, you will be excited, you tell about ಎಲ್ಲರ the ಹತ್ರ goodness. ಹೋಗಿ ನೀನು ದೇವರ ಕುರಿತು ಹೇಳ್ತಾ ಇರ್ತೀಯ, ಆನಂದ ಪಡ್ತೀಯ, ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ. Hallelujah. ಹಲ್ಲೆಲೂಯಾ. Isaiah 58:14 says, ಯೆಶಾಯ 58:14 ಹೇಳುತ್ತದೆ, Thou shalt delight thyself in the Lord, I will cause you thee ride upon the high places of the earth. ನೀವು ಕರ್ತನಲ್ಲಿ ಆನಂದಿಸುವಾಗ ದೇವರು ಹೇಳ್ತಾರೆ, ನಾನು ಎತ್ತರವಾಗಿರುವಂತ ಸ್ಥಳಕ್ಕೆ ಅವನು ತೆಗೆದುಕೊಂಡು ಹೋಗುತ್ತೇನೆ, ಉನ್ನತ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು. Hallelujah. ಹಲ್ಲೆಲೂಯಾ. ನೀನು ಉಪವಾಸವಿದ್ದು ಪ್ರಾರ್ಥನೆ ಮಾಡಪ್ಪ, ನಾನು ಮ್ಯಾಲೆಗೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದಾನ. ಉಪವಾಸವಿದ್ದು ಪ್ರಾರ್ಥನೆ ಮಾಡಪ್ಪ, ಅವಾಗ ನಾನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತೀನಿ. What he says here? ಇಲ್ಲಿ ಏನು ಬರೆಯಲ್ಪಟ್ಟಿದೆ? Delight yourself in the Lord, I will cause you ride upon the high places of the earth. ಕರ್ತನಲ್ಲಿ ನೀನು ಆನಂದಿಸ್ತಾ ಇರುವಾಗ ಭೂಮಿಗಿಂತ ಎತ್ತರವಾಗಿರುವಂತ ಪ್ರದೇಶಗಳಿಗೆ ಆತ ನಿನ್ನನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ನಿನಗೆ ಆತನ ವಿಷಯಗಳು ಗೊತ್ತಾಗಿರುವಾಗ ಅವಾಗ ಆನಂದ ಪಡುತ್ತಿ. ನೀನು ಆತನಿಗೆ ವಿಷಯಗಳು ಗೊತ್ತಾಗುವಾಗ ಆನಂದಿಸ್ತೀಯ. ಅದು ಗೊತ್ತಾಗಬೇಕಾದ್ರೆ ನೀವು ಭಾಷೆಗಳಲ್ಲಿ ಮಾತಾಡಬೇಕು. ಗೊತ್ತಾಗಬೇಕಂದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. ಅದು ಗೊತ್ತಾಗಬೇಕಂದ್ರೆ ವಾಕ್ಯಗಳು ಓದಿ ಮೆಡಿಟೇಟ್ ನೀನು ಮಾಡಬೇಕು. ಅವು ಗೊತ್ತಾಗಬೇಕಂದ್ರೆ ವಾಕ್ಯಗಳನ್ನು ಓದಿ ಧ್ಯಾನಿಸಬೇಕು. I tell you, then God will cause you to ride upon high places of the earth. ಅವಾಗ ದೇವರು ನಿನ್ನನ್ನು ಭೂಮಿಗಿಂತ ಉನ್ನತವಾಗಿರುವಂತ ಆತನ ಒಂದು ಮಟ್ಟಕ್ಕೆ ಆ ಸ್ಥಳಗಳಲ್ಲಿ ಆತ ನಿನ್ನನ್ನು ನಡೆಸ್ತಾನೆ. And also he said here, ಮತ್ತೆ ಇಲ್ಲಿ ಬರೆಯಲ್ಪಟ್ಟಿದೆ, feed thee with the heritage of Jacob thy father. ನಿನ್ನ ತಂದೆಯಾಗಿರುವಂತ ಯಾಕೋಬನ ಸ್ವಾಸ್ಥ್ಯವನ್ನು ನಿನಗೆ ಕೊಡುತ್ತಾನೆ ಎಂದು. When you delight in the Lord, I tell you, you will give the heritage of Jacob your father. ನೀನು ಕರ್ತನಲ್ಲಿ ಆನಂದಿಸುವಾಗ ನಿನ್ನ ತಂದೆ ಪಿತರನಾಗಿರುವಂತ ಯಾಕೋಬನ ಸ್ವಾಸ್ಥ್ಯವು ನಿನಗೆ ಕೊಡಲ್ಪಡುತ್ತದೆ. What is the heritage of Jacob? ಯಾಕೋಬನ ಸ್ವಾಸ್ಥ್ಯವೇನಾಗಿದೆ? I tell you, absolutely prosperity. ಅದು ಖಚಿತವಾಗಿರುವಂತ ಅಭಿವೃದ್ಧಿ ಆಗಿದೆ. Listen very carefully. ಚೆನ್ನಾಗಿ ಕೇಳ್ರಿ. Abraham given whole world to Jacob. ಅಬ್ರಹಾಮನ ಕೊಡಲ್ಪಟ್ಟಿರುವಂತ ಎಲ್ಲಾ ಭೂಮಿಯನ್ನೆಲ್ಲ ಕೂಡ ಯಾಕೋಬನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಆಮೆನ್. ಆಮೆನ್. ನಮಗೆ ನೋಡಿದ್ರೆ 30 ಜಾಗ ಹಿಡ್ಕೊಂಡು ನಾನು ದೊಡ್ಡ ಸಾಹುಕಾರ ಅಂತ ಹೇಳ್ತಾರೆ. ಅಬ್ರಹಾಮ್ ಎಷ್ಟು ಸಂಪಾದನೆ ಮಾಡಿದಾನೆ ಅಂದರೆ ಭೂಮಿ ಎಲ್ಲ ಆತನು ಸಂಪಾದನೆ ಮಾಡಿ ಯಾಕೋಬಕ್ಕೆ ಕೊಟ್ಟು ಬಿಟ್ಟಿದ್ದಾನೆ. ದೇವರು ಅಬ್ರಹಾಮನು ಎಂತ ಸಂಪಾದಿಸಿದಾನಂದ್ರೆ ದೇವರು ಎಲ್ಲ ಆತನಿಗೆ ಭೂಮಿಯನ್ನು ಬರೆದು ಕೊಟ್ಟಿದ್ದಾನೆ. ಬಹಳ ಜನ ಹೆಂಡತಿಯರು ಬೈತಾ ಇದ್ದಾರೆ, ನೀನೇನು ಸಂಪಾದನೆ ಮಾಡಿದೆಯೋ ಒಂದು ಸ್ವಲ್ಪ ಭೂಮಿಯನ್ನ ಕೊಂಡ್ಕೊಂಡಿಲ್ಲ ಅಂತ. ಹೆಂಡತಿಗಳು ಗಂಡಂದ್ರು ಕೇಳ್ತಾರೆ, ಏನು ಸಂಪಾದನೆ ಮಾಡಿದ್ವು, ಒಂದು ಜಾಗನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಬ್ರಹಾಮನು ಭೂಮಿ ಎಲ್ಲ ಸ್ವಾಸ್ಥ್ಯ ಮಾಡಿಕೊಂಡು ಯಾಕೋಬನಿಗೆ ಕೊಟ್ಟಿದ್ದಾನೆ. ದೇವರಿಂದ ಅಬ್ರಹಾಮನು ಭೂಮಿನೆಲ್ಲ ಸ್ವಾಸ್ಥ್ಯವಾಗಿ ಪಡೆದುಕೊಂಡು ತನ್ನ ಮೊಮ್ಮಗನಾಗಿರುವಂತ ಯಾಕೋಬನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದನು. If you delight in the Lord, ನೀವು ಕರ್ತನಲ್ಲಿ ಆನಂದಿಸುವಾಗ Bible says God will feed you with the heritage of Jacob. ಯಾಕೋಬನ ಸ್ವಾಸ್ಥ್ಯ
ಸ್ವಾಸ್ಥ್ಯವಾಗಿ ಇರುವಂತ ಆಸನಗಳಿಂದ ದೇವರು ನಿನ್ನನ್ನು ಪೋಷಿಸುತ್ತಾನೆ. Do you know that according to Romans 4:13, God gives whole world to one man in a possession? ರೋಮ 4:13 ಪ್ರಕಾರವಾಗಿ ನಿಮಗೂ ಗೊತ್ತಿದೆನಾ, ದೇವರು ತನ್ನ ಎಲ್ಲ ಭೂಮಿಯನ್ನು ಒಬ್ಬ ಮನುಷ್ಯನಿಗೆ ಒದಗಿಸಿಕೊಟ್ಟನು. That is God's document. ಅದು ದೇವರ ಒಂದು ಡಾಕ್ಯುಮೆಂಟ್, ಬರೆದಿರುವಂತ ಪತ್ರಿಕೆ ಒಂದು ಪತ್ರವಾಗಿದೆ. ಆದರೆ ಎಷ್ಟು ಮಂದಿ ಅದು ಓದಿದಾರೋ ಗೊತ್ತಿಲ್ಲ. ಎಷ್ಟು ಜನರು ಅದು ಓದಿದಾರೋ ಗೊತ್ತಿಲ್ಲ. That is a God's document what God has given to Abraham. ಅಬ್ರಹಾಮನಿಗೂ ದೇವರು ಕೊಟ್ಟಿರುವಂತದ್ದು ಅದು ದೇವರ ಒಂದು ಪತ್ರವಾಗಿದೆ. It is written in God's word. ಅದೆಲ್ಲ ಕೂಡ ದೇವರ ವಾಕ್ಯವಾಗಿರುವಂತ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. I tell you what God has written that cannot be changed. ದೇವರು ಏನು ತನ್ನ ವಾಕ್ಯದಲ್ಲಿ ಬರೆದಿದ್ದಾರೋ ಅದು ಯಾವುದು ಕೂಡ ಬದಲಾಯಿಸಲ್ಪಡುವುದಿಲ್ಲ. Because copies of the Bible all over the world. ಎಲ್ಲ ಅಬ್ರಹಾಮನ ಕೊಟ್ಟಿರುವಂತ ಸ್ವಾಸ್ಥ್ಯದ ಎಲ್ಲ ಪತ್ರಗಳನ್ನು ಬೈಬಲ್ ಅದು ಎಲ್ಲ ಲೋಕವೆಲ್ಲ ಕೂಡ ಕಾಪಿಗಳಾಗಿ ಕೊಡಲ್ಪಟ್ಟಿದೆ ಎಲ್ಲರಿಗೆ, ವಿಶ್ವಾಸಿಗಳಿಗೆ. 30-40 ಕಾಪಿ ನಮ್ಮ ಹತ್ರನೇ ಇದೆ, ಬೇರೆಯವ್ರ ಹತ್ರ ಇಲ್ಲ. 30-40 ಕಾಪಿ ಜಾಗದ ನಮ್ಮ ಹತ್ರನೇ ಇದೆ. ಟೈಟಲ್ ಡೀಡ್ ನಮ್ಮ ಹತ್ರನೇ ಇದೆ. ಟೈಟಲ್ ಬಟ್ ಆದ್ರೆ ದೇವರು ಅಬ್ರಹಾಮನ ಕೊಟ್ಟು ಎಲ್ಲರಿಗೆ ಕಳಿಸಿದ್ದಾರೆ. ದೇವರು ಅಬ್ರಹಾಮನ ಕೊಟ್ಟು ತನ್ನ ನಂಬಿದ ಎಲ್ಲ ಮಕ್ಕಳಿಗೆ, ತನ್ನ ಜನರಿಗೆಲ್ಲರಿಗೂ ಕೂಡ ಕಾಪಿ ಬೈಬಲ್ ಕೊಟ್ಟಿದ್ದಾರೆ. Hallelujah. Hallelujah. I tell you what God has given to Abraham that cannot be changed. ಅಬ್ರಹಾಮನకు ದೇವರು ಏನು ಕೊಟ್ಟಿದ್ದಾರೋ ಅದು ಯಾವ ಎಂದಿಗೂ ಕೂಡ ಬದಲಾಯಿಸಲ್ಪಡುವುದಿಲ್ಲ. Amen. Amen. It is written in the Bible. ಅದು ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. Galatians 3rd chapter 16th verse. ಗಲಾತಿ 3:16 ಹೇಳುತ್ತದೆ. Bible tells us that God has given Abraham and his seed. ದೇವರು ಅದು ಅಬ್ರಹಾಮನಕ್ಕೆ ಆತನ ಸಂತತಿಗೆ ಕೊಟ್ಟಿದ್ದಾರೆ ಈ ಒಂದು ಭೂಮಿಯೆಲ್ಲ. His seed is Jesus Christ. ಸಂತತಿ ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು. His seed is the church. ಆತನ ಸಂತತಿ ಸಭೆಯಾಗಿದೆ. Hallelujah. Hallelujah. We are in that church. ನಾವು ಕ್ರಿಸ್ತನಲ್ಲಿರುವಂತ ಸಭೆಯಲ್ಲಿ ನಾವಿದ್ದೇವೆ. We are the church. ನಾವು ಈಗ ಸಭೆ ಆಗಿದ್ದೇವೆ. God has given that whole world to Abraham and to us. ದೇವರು ಎಲ್ಲ ಪ್ರಪಂಚವನ್ನೆಲ್ಲ ಕೂಡ ಎಲ್ಲ ವಿಷಯಗಳನ್ನ ಅಬ್ರಹಾಮನಕ್ಕೆ, ಕ್ರಿಸ್ತನಲ್ಲಿರುವಂತ ಸಭೆಗೆ, ಈಗ ನಾವು ಸಭೆಗೆಲ್ಲ ಕೊಟ್ಟಿದ್ದಾರೆ. Amen. Amen. Whoever believe they receive it. ಯಾರು ಅದನ್ನು ನಂಬುತ್ತಾರೋ ವಾಕ್ಯವನ್ನು ನೀವು ಅದನ್ನು ಸ್ವೀಕರಿಸ್ತೀರಿ. His seed is a church. ಆತನ ಸಂತತಿ ಯಾರಂದ್ರೆ ಸಭೆಯಾಗಿದ್ದೇವೆ. We are the church. ನಾವೇ ಸಭೆಯಾಗಿದ್ದೇವೆ. That church was established when apostles received Holy Ghost. ಪವಿತ್ರಾತ್ಮ ದೇವರನ್ನ ಅಪೊಸ್ತಲರು ಸ್ವೀಕಾರ ಮಾಡಿಕೊಂಡಿರುವಾಗ ಆ ಸಭೆ ಸ್ಥಿರ ಮಾಡಲ್ಪಟ್ಟಿದೆ. Amen. Amen. As church grown, ಸಭೆ ಬೆಳೆದಿರುವಾಗ Roman Empire fallen. ರೋಮ ಒಂದು ಚಕ್ರವರ್ತಿ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. He fallen down completely. ಸಂಪೂರ್ಣವಾಗಿ ರೋಮ ಪ್ರಭುತ್ವವೆಲ್ಲ ಕೂಡ ಚಕ್ರವರ್ತಿ ಕೆಳಗೆ ಬಿದ್ದಿದ್ದಾರೆ. All kingship has taken away. ಎಲ್ಲ ಲೋಕದಲ್ಲಿ ರಾಜರನ್ನೆಲ್ಲ ಕೂಡ ತೆಗೆದು ಹಾಕಲ್ಪಟ್ಟಿದ್ದಾರೆ. But I tell you, church continued. ಆದರೆ ಸಭೆ ಹಂಗೇ ತಳಗಳಿಂದ ಹಂಗೇ ಮುಂದೆ ವರಿಸಲ್ಪಡ್ತಾ ಇದೆ. Jesus government ಪ್ರಭುತ್ವವು ಹೆಚ್ಚಾಗಿದೆ. I tell you, his government never end. ಆತನ ಪ್ರಭುತ್ವಕ್ಕೆ ಅಂತ್ಯವೇ ಇಲ್ಲ. ಯೇಸು ಕ್ರಿಸ್ತನ ಪ್ರಭುತ್ವಕ್ಕೆ Church continually growing ಸಭೆ ಬಿಡದೆ ಬೆಳೆಯುತ್ತಾ ಇದೆ. and destroyed every force that stand against it. ಎಲ್ಲ ವಿರುದ್ಧವಾಗಿ ಸಭೆಗೆ ನಿಂತುಕೊಂಡಿರುವಂತ ಎಲ್ಲ ವಿಷಯಗಳನ್ನು ಸಭೆ ನಾಶಪಡಿಸ್ತಾ ಇದೆ. Even in every generation. ಪ್ರತಿ ಒಂದು ಸಂತತಿಯಲ್ಲಿ ಕೂಡ ಸಭೆಗೆ ವಿರುದ್ಧವಾಗಿರುವಂತ ವಿಷಯಗಳನ್ನು ಆ ಸಮಯದಲ್ಲಿರುವಂತಹ ಸಭೆಕರು ನಾಶಪಡಿಸ್ತಾ ಇದ್ದಾರೆ. Even in our generation also. ನಮ್ಮ ಒಂದು ಸಂತತಿಯಲ್ಲಿ ಕೂಡ ನಾವು ನಾಶಪಡಿಸ್ತಾ ಇದ್ದೇವೆ. Are you listening what I am saying? ನಾವು ಹೇಳುವುದು ಕೇಳ್ತಾ ಇದ್ದೀರಾ? In 2020 Bill Gates said at corona time, 2020ನೇ ವರ್ಷದಲ್ಲಿ ಕೊರೋನಾ ಟೈಮ್ದಲ್ಲಿ ಬಿಲ್ ಗೇಟ್ ಅವರು ಹೇಳಿದ್ದೇನೆಂದ್ರೆ church gathering will not be returned. ಸಭೆ ಮತ್ತೆ ಕೂಡಿ ಸೇರಿ ಇರುವುದಿಲ್ಲ ಅಂತ ಹೇಳಿದರು. They don't know what they are talking about. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಮಾತನಾಡ್ತಾ ಇದ್ದಾರೆ ಅವಾಗ. The church now is not a baby church. ಈಗ ಸಭೆ ಈಗೀಗ ಹುಟ್ಟಿದ್ದು ಬೆಳೆದಿದ್ದಲ್ಲ ಇದು. We come long way. ನಾವು ಪ್ರಾರಂಭದಿಂದ ಅಪೊಸ್ತಲರು ಹಂಗೆ ಬಂದು ನಾವು ಈಗ ಯೇಸುವಿನಲ್ಲಿ ಬಂದು ಹುಟ್ಟಿದ್ದೇವೆ. Hallelujah. Hallelujah.
Hallelujah. ಹಾಲೆಲೂಯಾ. Church is growing all over the world. ಪ್ರಪಂಚದ ಎಲ್ಲಾ ಕಡೆ ಸಭೆ ಬೆಳೆಯುತ್ತಾನೇ ಹೋಗುತ್ತಾ ಇದೆ. Many people wanted to stop the church. It is grown church. How can they stop? ಸಭೆಗಳನ್ನು ಸಭೆ ನಿಲ್ಲಿಸಬೇಕಂತ ಅನೇಕರು ಪ್ರಯತ್ನ ಮಾಡಿದ, ಆದರೆ ಬೆಳೆದಿರುವಂತ ಈ ಸಭೆಯನ್ನು, ಸ್ಥಿರ ಮಾಡಲ್ಪಟ್ಟಿರುವಂತ ಸಭೆಯನ್ನು ಯಾರು ನಿಲ್ಲಿಸುವುದಕ್ಕೆ ವಿರುದ್ಧವಾಗಿ ಏರುವುದಕ್ಕೆ ಆಗುವುದಿಲ್ಲ. Hallelujah. ಹಾಲೆಲೂಯಾ. All the world is our father's land. ಎಲ್ಲ ಪ್ರಪಂಚವೆಲ್ಲ ನಮ್ಮ ತಂದೆಯ ಒಂದು ಜಾಗ ಆಗಿದೆ. Don't forget, he gave to Abraham and to ಮರೆಯಬೇಡ್ರಿ, his seed. ಮರೆಯಬೇಡ್ರಿ, ಇದು ಅಬ್ರಹಾಮನಿಗೆ ಮತ್ತೆ ಆತನ ಸಂತತಿಗೆ ನಮಗೆ ಕೊಡಲ್ಪಟ್ಟಿದೆ ಎಂದು. How can they will stop us? ಹೇಗೆ ಅವರು ಭೂಮಿ ಮೇಲೆ ಸಭೆ ನಿಲ್ಲಿಸುತ್ತಾರೆ? Galatians 3rd chapter 29th verse said, ಗಲಾತಿ 3:29 ಹೇಳುತ್ತದೆ, if any was in Christ, ಯಾರಾದರೂ ಕ್ರಿಸ್ತನಲ್ಲಿದ್ರೆ they are seed of Abraham. ಅವರು ಅಬ್ರಹಾಮನ ಸಂತತಿ ಎಂದು. That means ಅದನ್ನರ್ಥ, if we belong to Christ, ನೀವು ಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟಿದ್ರೆ you are heirs ನೀನು according to promise. ಈ ಒಂದು ವಾಗ್ದಾನದ ಪ್ರಕಾರವಾಗಿ ನೀನು ವಾರಸನು. Amen. ಆಮೆನ್. John 9:5 says, ಯೋಹಾನು 9:5 ಹೇಳುತ್ತದೆ, Jesus said, as long as I am in the world, I am light of the world. ಯೇಸು ಹೇಳಿದರೆ, ನಾನು ಈ ಲೋಕದಲ್ಲಿ ಇರುವ ತನಕ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆಂದು. He sent us in his place. ಆತನೀಗ ನಮ್ಮನ್ನು ಆತನ ಸ್ಥಾನದಲ್ಲಿ ಕಳಿಸಿದ್ದಾರೆ. He ascended to heaven, he sent us in his place. ಆತನೇನೋ ಪರಲೋಕಕ್ಕೆ ಆರೋಹಣನಾಗಿದ್ದಾನೆ, ನಮ್ಮನ್ನು ಆತನ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಕಳಿಸಿದ್ದಾರೆ. Until we ascend, until we rapture, ನಾವು ಆರೋಹಣವಾಗುವ ತನಕ, ಅಂದ್ರೆ ನಾವು ಮೇಲಕ್ಕೆ ಎತ್ತಲ್ಪಡುವ ತನಕ we are light of this ಈ world. ಲೋಕಕ್ಕೆ, ಪ್ರಪಂಚಕ್ಕೆ ನಾವು ಬೆಳಕಾಗಿದ್ದೇವೆ. Amen. How many say that up to rapture I am light of this ಎಷ್ಟು world? ಜನರು ಹೇಳ್ತಾರೆ, ನಾನು ಸಭೆ ಮೇಲಕ್ಕೆ ಎತ್ತಲ್ಪಡುವ ತನಕ, ಆರೋಹಣನಾಗುವ ತನಕ ನಾನು ಲೋಕಕ್ಕೆ ಬೆಳಕು ಎಂದು. ಆಮೆನ್. That means ಅದರರ್ಥ we continue shine brightly. ನಾವು ಬೆಳಕಾಗಿ ಬೆಳೆಯುತ್ತಾನೇ ಇರುತ್ತೇವೆ, ಪ್ರಕಾಶಿಸುತ್ತೇವೆ. We continue shine brightly until the sound of the trumpet sounds. ಆ ಒಂದು ತುತ್ತೂರಿಯ ಶಬ್ದ ಕೇಳುವ ತನಕ ಬಿಡದೆ ನಾವು ಮಹಿಮೆಯಲ್ಲಿ, ಆತನ ಬೆಳಕಿನಲ್ಲಿ ಬೆಳಗುತ್ತಾ ಹೋಗುತ್ತಾ ಇರ್ತೇವೆ. 1 Thessalonians 4:16 says, ಮೊದಲನೇ ತೆಸಲೋನಿಕ 4:16 ಹೇಳುತ್ತದೆ, when trumpet sounds, ಹೌದು, ತುತ್ತೂರಿ ಶಬ್ದ ಕೇಳುವಾಗ dead in Christ rise first. ಸತ್ತು ಹೋಗಿರುವಂತವರು, ಕ್ರಿಸ್ತನಲ್ಲಿ ನಿದ್ದೆ ಮಾಡಿದವರು ಫಸ್ಟ್ ಎದ್ದಾಳುತ್ತಾರೆ. 17th verse, 17ನೇ ವಚನ ಹೇಳುತ್ತದೆ, that we are alive remain caught up together ಆಗ ಇನ್ನೂ with them. ಸಜೀವರಾಗಿರುವಂತ ನಾವೆಲ್ಲರೂ ಕೂಡ ಅವರೊಂದಿಗೆ ನಾವು ಕೂಡ ಎತ್ತಲ್ಪಡುತ್ತೇವೆ. Meet the Lord in the air. ಮಧ್ಯಾಕಾಶದಲ್ಲಿ ಕರ್ತನ್ನು ಭೇಟಿ ಮಾಡುವುದಕ್ಕಾಗಿ ಹೋಗುತ್ತೇವೆ. So shall we ever be with the Lord. ನಾವು ಎಂದೆಂದಿಗೂ ನಿರಂತರವೂ ಕರ್ತನಲ್ಲಿ ಇರುವುದಕ್ಕಾಗಿ ಹೋಗುತ್ತೇವೆ, ಆತನ ಜೊತೆಗೆ, Hallelujah. ಆತನೊಂದಿಗೆ. ಆಮೆನ್. Up to rapture we must shine brightly. ನಾವು ಆ ಒಂದು ಸಭೆ ಎತ್ತಲ್ಪಡುವ ತನಕ, ನಾವು ಮೇಲೆಗೆ ಎತ್ತಲ್ಪಡುವ ತನಕ ಪ್ರಕಾಶಮಾನವಾಗಿ ಜೀವಿಸಬೇಕು. As we more speak in tongues, as ನಾವು we more meditated God's word, you shine brightly. ಹೆಚ್ಚಾಗಿ ದೇವರ ವಾಕ್ಯ, ಹೆಚ್ಚಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ, ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ಅಷ್ಟು ಪ್ರಕಾಶಮಾನವಾಗಿ ನಾವು ಜೀವಿಸ್ತೇವೆ. Amen. ಆಮೆನ್. We have so much responsibility God has given to us to reach out the world. ನಮಗೆ ಬಹಳಷ್ಟು ಬಾಧ್ಯತೆಯನ್ನು ಕೊಟ್ಟಿದ್ದಾರೆ, ಎಲ್ಲ ಜನರನ್ನು ಭೇಟಿ ಮಾಡುವಂತೆ. I tell you, nobody can deliver anybody. ಯಾರೇ ಆಗಲಿ ಕೂಡ ಎಲ್ಲರನ್ನು ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ. Only you are the deliverer. ನೀನೇ ಬಿಡುಗಡೆ ಮಾಡುವವನು, ನಿನ್ನ ಸುತ್ತಲಿರುವಂತ ಜನರನ್ನು. Only you can heal the person. ನೀನೇ ಗುಣಪಡಿಸುವ ಆತನು. Only you can save them. ನೀನೇ ಅವರನ್ನು ರಕ್ಷಿಸುವವರು. Your own people, outside people, you can save them. ನಿನ್ನ ಸ್ವಂತ ಜನರಿದ್ದಾರೆ, ನಿನ್ನ ಸುತ್ತಲೂ ಬಗಲಿಗಿದ್ದಾರೆ ಜನರು, ಅವರು ನೀನೇ ಕಾಪಾಡುತ್ತಿ. You are a spiritual physician. ಆತ್ಮೀಯವಾಗಿ ನೀನೇ ವೈದ್ಯನು. You are a spiritual savior. ನೀನು ಆತ್ಮೀಯವಾಗಿ ರಕ್ಷಕನು. If you are quiet, everybody perish. ಸುಮ್ಮನೆ ನೀನು ಮೌನವಾಗಿದ್ರೆ ಅವರು ನಾಶವಾಗುತ್ತಾರೆ. It is in your hands to save the people and not saved. ನಿನ್ನ ಕೈಯಲ್ಲಿದೆ, ನೀನು ಜನರನ್ನು ರಕ್ಷಿಸಬೇಕಾ ಇಲ್ಲನಾ ಎಂದು. How many are ready to save? ಎಷ್ಟು ಜನರು ರಕ್ಷಿಸಬೇಕಂತ ಇದ್ದಾರೆ? How many want to be shine brightly? ಎಷ್ಟು ಜನರು ಪ್ರಕಾಶಮಾನವಾಗಿ ನೀವು ಬೆಳಗಿಸಲ್ಪಡಬೇಕಂತಿದ್ದಾರೆ? I tell you, if you win more souls, you will shine brightly. ನೀವು ಹೆಚ್ಚಾಗಿ ಜನರನ್ನು, ಆತ್ಮಗಳನ್ನು ಗೆಲ್ಲುವಾಗ ನೀನು ಆಕಾಶ ನಕ್ಷತ್ರಗಳಾಗಿ ಪ್ರಕಾಶಿಸುತ್ತೀಯಾ? Yes, sir. I tell you, time is very short. Tell about Jesus Christ
and win the souls, you will send bride. ಸಮಯವು ಸ್ವಲ್ಪವಾಗಿದೆ. ಯೇಸು ಕ್ರಿಸ್ತನ ಕುರಿತು ಹೇಳಿ ಜನರನ್ನು ರಕ್ಷಿಸಬೇಕು.